ಸೃಷ್ಟಿಸ್ಥಿತ್ಯಪ್ಯಹೇಯಾನಿ ಅತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಥ ಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇದ್ ದಾನಮಾನಾಭ್ಯಾಂ ಮೈತ್ರ್ಯಾಭಿನ್ನೇನ ಚಕ್ಷುಷಾ. ಭಗವಂತ ಸರ್ವಾಂತರ್ಯಾಮಿ ಪೂಜೆಯ ಪ್ರಕಾರವನ್ನು ಹೇಳಿ ಉಪಸಂಹಾರವನ್ನು ಮಾಡ್ತಾನೆ. ನೀವು ಪ್ರತಿಮೆಯಲ್ಲಿ ಬೇಕಾದಷ್ಟು ಪೂಜೆಯನ್ನು ಮಾಡಬಹುದು, ಆದರೆ ಸರ್ವಾಂತರ್ಯಾಮಿಯಾದ ನನ್ನ ಪೂಜೆಯನ್ನು ಮಾಡದೇ ಹೋದರೆ ಪ್ರತಿಮಾ ಪೂಜೆ ಮಾಡಿದ್ದೆಲ್ಲ ವ್ಯರ್ಥ ಆಗತ್ತೆ. ಶಾಲಿಗ್ರಾಮಗಳನ್ನು ಮತ್ತು ಗಂಡಕಿ ನದಿಯೊಳಗೆ ಸಿಕ್ಕಾವ ಅಂತ ತಿಳ್ಕೊಂಡು ಟಕ್ಕಗಟ್ಲೆ ತರಿಸ್ಬಿಡೋದು, ತರಿಸಿ ಮನೆಯಾಗ ಇಟ್ಕೊಳ್ಳೋದು, ಪೂಜಾ ಮಾಡ್ಕೋತ ಎಲ್ಲರಿಗೂ ಬೈಕೋತಿರೋದು, ದಡ್ಡ ದಡ್ಡ ಅವಿವೇಕಿ ಅವಿವೇಕಿ ಮೂರ್ಖ ಅಂತ ದೇವರಂದ ನೀನು ಪೂಜಾನ ತಗೊಳಂಗಿಲ್ಲ ಅಂತ ಹೇಳ್ಬಿಟ್ಟ. ಅದರಿಂದ ಸರ್ವಾಂತರ್ಯಾಮಿಗಳ ಪೂಜೆಯನ್ನು ಮಾಡಬೇಕು, ಶಾಲಿಗ್ರಾಮ ಪ್ರತಿಮಾದಿಗಳನ್ನು ಪೂಜೆ ಮಾಡಬೇಕು. ಮುಂದಿನ ಶ್ಲೋಕಕ್ಕೆ ಹೊರಟ. ಈಗ ಯಾದವಾರರಂತಾರೆ, ದಾನಮಾನಾಭ್ಯಾಂ ಅರ್ಚನಂಚ ಹರಿಭಕ್ತೇಶು ತಾರತಮ್ಯಾನುಸಾರೇಣೇವ ಕರ್ತವ್ಯಮಿತಿ ವಕ್ತುಂ. ಹೌದು, ಎಲ್ಲರ ಪೂಜೆ ಮಾಡ್ರಿ, ಎಲ್ಲರ ಅಂತರ್ಯಾಮಿ ಪೂಜೆ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲರನ್ನೂ ಒಂದೇ ರೀತಿ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಾರತಮ್ಯದ ಪೂಜಾದೊಳಗೂ ತಾರತಮ್ಯದ. ಎಲ್ಲರಿಗೂ ಪೂಜಾ ಮಾಡ್ಲಿಕ್ಕೆ ಹೇಳ್ಯಾನ ದೇವರು ಅಂತ ತಿಳ್ಕೊಂಡು ಹೇಳಿ ಒಟ್ಟರು ಒಂದೇ ತಟ್ಟೆಯಾಗಿ ಕೂಡಿಸಿ ಗಲಬಲ 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 ಮಾಡಿ ನೀರಿನಾಗ, ಈ ಸೋಪಿನ ನೀರಿನಾಗ ಗಲಬಲ ಮಾಡ್ತಿರ್ತಾರಲ್ಲ, ಹಂಗೆ ಎಲ್ಲ ಶಾಲಿಗ್ರಾಮ ಚಕ್ರಾಂಕಿತ ಶಿವಪ್ಪ ಲಿಂಗಪ್ಪ ಒಟ್ಟರು ಹಿಂಗೆ ಗಲಬಲ ಮಾಡಿ ತೆಗೆದಿಡಬಾರ್ದು ಹಂಗೆಲ್ಲ. ಅದಕ್ಕೆ ಹಂಗೆ ತಾರತಮ್ಯದಿಂದ ಮಾಡಬೇಕು. ಆ ತಾರತಮ್ಯವನ್ನು ಹೇಳಿಕ್ಕೆ ಶುರು ಮಾಡ್ತಾನೆ. ಏನಂತ? ಜೀವಾಹ ಶ್ರೇಷ್ಠಾಹ ಅಜೀವಾನಾಂ. ಜೀವ ಇಲ್ಲದೆ ಇರುವ ಪದಾರ್ಥಗಳಿಗಿಂತಲೂ ಜೀವ ಇರುವ ಪದಾರ್ಥಗಳು ಶ್ರೇಷ್ಠ. ತತಃ ಪ್ರಾಣಭೃತ ಶುಭೇ. ಅಲ್ಲಿಂದ ಜೀವವನ್ನು ಉಳ್ಳಂಥವರು, ಜೀವ ಉಳ್ಳವರು ಅಂದರೆ ಮೊದಲನೆಯದ್ದು ಅಜೀವಿ ಪದಾರ್ಥಗಳು, ಅನಂತರದಲ್ಲಿ ಜೀವಿ ಪದಾರ್ಥಗಳು, ಸಜೀವಿ ಪದಾರ್ಥಗಳು. ಅದರಲ್ಲೂ ಕೂಡ ಸಚಿತ್ತಾಹ, ಮನಸ್ಸು ಉಳ್ಳವರು. ನೋಡ್ರಿ ಮತ್ತೆ ಅಂದ್ರೆ ಹೆಂಗವ, ಸಜೀವ ಪದಾರ್ಥದೊಳಗೂ ಮನಸ್ಸಿಲ್ಲಾರ್ದವರು ಇದ್ದಾರೆ ಅಂತ ಹೇಳಿದಂಗಾತೀಗ. ಸಜೀವಾಹ. ಇನ್ನ ತತಶ್ಚ ಇಂದ್ರಿಯ ವೃತ್ತಯ, ಅದರ ಮೇಲೆ ಮುಂದಿನ ಮಾತು, ಮನಸ್ಸಿದ್ರೂ ಇಂದ್ರಿಯದಿಂದ ವ್ಯಾಪಾರ ಮಾಡುವಂಥವರು. ಅತ್ರಾಪಿ ಸ್ಪರ್ಶವೇದಿಭ್ಯ ಪ್ರವರಾಹ ರಸವೇದಿನಃ. ಇಂದ್ರಿಯಗಳಿಂದ ಜ್ಞಾನ ಮಾಡಿಕೊಳ್ಳುವ ಜೀವರಲ್ಲೂ ಸ್ಪರ್ಶೇಂದ್ರಿಯದಿಂದ ಜ್ಞಾನ ಮಾಡಿಕೊಳ್ಳುವಕ್ಕಿಂತ ರಸನೇಂದ್ರಿಯದಿಂದ ಮಾಡಿಕೊಳ್ಳುವರು ಶ್ರೇಷ್ಠರು. ತೇಭ್ಯ ಗಂಧವಿದ ಶ್ರೇಷ್ಠಾ. ಅವರಿಗಿಂತಲೂ ಗಂಧಜ್ಞಾನ ಮಾಡಿಕೊಳ್ಳುವರಿದ್ದಾರಲ್ಲ ಜೀವರಾಶಿಗಳು, ಅವರಿನ್ನೂ ಉತ್ತಮರು. ತತಃ ಶಬ್ದವಿದ ಶ್ರೇಷ್ಠ. ಅಲ್ಲಿಂದ ಶಬ್ದಜ್ಞಾನ ಮಾಡಿಕೊಳ್ಳುವ ಜೀವರಾಶಿಗಳೇನಿದ್ದಾರೆ ಅವರಿನ್ನೂ ಶ್ರೇಷ್ಠರು. ನೋಡ್ರಿ ತಾರತಮ್ಯ ಎಷ್ಟು ಸಣ್ಣ ಸಣ್ಣವ ಅಂದ್ರೆ ಇವನ್ನೆಲ್ಲ ಯಾರು ಹೇಳಿಕ್ಕೆ ಹೋಗುವುದೇ ಇಲ್ಲ, ದೇವರು ಬಿಡಿಸಿ ಹೇಳ್ಬೇಕು ಇದನ್ನೆಲ್ಲ. ಅಜೀವ ಪದಾರ್ಥಗಳಿಗಿಂತ ಸಜೀವ ಪದಾರ್ಥಗಳು ಶ್ರೇಷ್ಠ. ಸಜೀವ ಪದಾರ್ಥಗಳಲ್ಲಿ ಸಚೇತನ ಪದಾರ್ಥಗಳು, ಮನಸ್ಸಿರುವ ಪದಾರ್ಥಗಳು ಶ್ರೇಷ್ಠ ಜೀವರಾಶಿಗಳು. ಮನಸ್ಸಿರುವರಲ್ಲೂ ಕೂಡ ಇಂದ್ರಿಯ ಪ್ರವೃತ್ತಿಯಾಗುವರು ಶ್ರೇಷ್ಠ. ಇಂದ್ರಿಯ ಪ್ರವೃತ್ತಿಯಾಗುವರಲ್ಲೂ ಸ್ಪರ್ಶಜ್ಞಾನ ಮಾಡಿಕೊಳ್ಳುವರು ಶ್ರೇಷ್ಠ. ಸ್ಪರ್ಶಜ್ಞಾನ ಮಾಡಿಕೊಳ್ಳುವರಿಗಿಂತ ರಸಜ್ಞಾನ ಮಾಡಿಕೊಳ್ಳುವರು. ರಸಜ್ಞಾನ ಮಾಡಿಕೊಳ್ಳುವ ಜೀವರಾಶಿಗಳಿಗಿಂತ ಗಂಧಜ್ಞಾನ ಮಾಡಿಕೊಳ್ಳುವರು. ಗಂಧಜ್ಞಾನ ಮಾಡಿಕೊಳ್ಳೋರಿಗಿಂತ ಶಬ್ದಜ್ಞಾನ ಮಾಡಿಕೊಳ್ಳೋರು. ಶಬ್ದಜ್ಞಾನ ಮಾಡಿಕೊಳ್ಳೋರಿಗಿಂತ ರೂಪಜ್ಞಾನ ಮಾಡಿಕೊಳ್ಳೋರು ಶ್ರೇಷ್ಠ ಅಂತಂತಾನೆ ದೇವರು. ಮತ್ತೆ ರೂಪಭೇದ ವಿಧಸ್ತತ್ರ ತತಶ್ಚ ಉಭಯತೋದತಃ. ಅದಾದ ಮೇಲೆ ಅದರಲ್ಲಿ ಇಷ್ಟವಾದ ಮೇಲೆ ಎರಡೂ ಕಡೆ ಹಲ್ಲಿರೋವು ಶ್ರೇಷ್ಠ ಅಂತ. ಇದ್ರ ಮ್ಯಾಲ ಹಲ್ಲಿರೋ ಬಂದವ್ರು ಅಲ್ಲಿ ತನಕ ಹಲ್ಲು ಬಂದಿದ್ದೇ ಇಲ್ಲ. ಏಕೇಚೋ ಭಯಾದತಃ. ಪುರುಷ ಸೂಕ್ತ ಹೇಳ್ಬೇಕಾರ ಅದು ಏನಂತಿರ್ತೀವಿ ಅಂತ ಗೊತ್ತಿರಂಗಿಲ್ರಿ. ಏಕೇಚ ಉಭಯದತಃ, ಎರಡೂ ಕಡೆ ಹಲ್ಲಿದ್ದ ಪ್ರಾಣಿಗಳು ಅಂತ ಅರ್ಥ. ದೇವರು ಸೃಷ್ಟಿ ಮಾಡಿದ್ರೆ ಇದನ್ನೆಲ್ಲ ಹೇಳ್ಬೇಕಾದ. ಏಕೇಚೋ ಭಯಾದತಃ ಅಂತ ಹೇಳ್ತಾ ಎರಡೂ ಕಡೆ ಹಲ್ಲಿದ್ದ ಪ್ರಾಣಿಯನ್ನು ಸೃಷ್ಟಿ ಮಾಡಿದ ದೇವರು ಅಂತ ಹೇಳ್ಯಾರಲ್ಲಿ. ಪುರುಷ ಸೂಕ್ತ ದೇವ್ರ ತಲೆ ಮೇಲೆ ನೀರು ಹಾಕ್ತಿರ್ತೀವಿ. ಯಾವ ಒಟ್ಟು ಹೇಳ್ಯಾರ, ನಮ್ಮಪ್ಪ ಹೇಳ್ಯಾನ, ಆ ಪುರುಷ ಸೂಕ್ತನ್ನು ಅವ್ನಿಗೆ ತಲೆ ಮೇಲೆ ನೀರು ಹಾಕು, ಮುಗಿದು ಹೋದ ಕೆಲಸ. ಅದಕ್ಕೆ ಏನೋ ಅಲ್ಲ ನನಗೆ ಗೊತ್ತಾತಿಲ್ಲ, ಅದಕ್ಕೆ ಹಿಂಗದ. ಆಮೇಲೆ ಉಭಯದತಃ ತೇಷಾಂ, ಆ ಎರಡು ಹಲ್ಲಿರೋಕ್ಕಿಂತಲೂ ಕೂಡ ಬಹುಪದ
ಹೆಚ್ಚು ಕಾಲಿರುವಂತಹ ಪ್ರಾಣಿಗಳು. ಆಮೇಲೆ ಅದಕ್ಕಿಂತ ಶ್ರೇಷ್ಠ ಆದದ್ದು ಚತುಷ್ಪದ. ಅದಕ್ಕೆ ವಿಜಯಧ್ವಜ ತೀರ್ಥರು ಯಾದವಾರ್ಯರು ಬರೀತಾರೆ, ಏನದು ಶರಭಾದಯ, ಬಹುಪದ ಅಂದ್ರೆ ಶರಭಾದಯ, ಚತುಷ್ಪಾದ ಅಂದ್ರೆ ಗವಾದಯ. ಅದಕ್ಕಿಂತಲೂ ದ್ವಿಪಾತ್, 2 ಕಾಲಿರುವಂತಹ ಮನುಷ್ಯ ಶ್ರೇಷ್ಠ. ಈಗ ಮನುಷ್ಯಗೆ ಬಂದ ಹತ್ರ ಅದು. ಇಲ್ಲಿ ತನಕ ಮನುಷ್ಯ ಲಿಸ್ಟ್ನಾಗ ಇದ್ದಿದ್ದಿಲ್ಲವ. ಅಂದ್ರ ಆಲೋಚನೆ ಮಾಡ್ರಿ, ಮನುಷ್ಯ ಎಷ್ಟು ಎತ್ತರಕ್ಕಿದ್ದಾನ ಅಂತ. ಇಷ್ಟು ಎತ್ತರಕ್ಕೆ ಬಂದವ್ರು ನಾವು ಇನ್ನೂ ಎತ್ತರಕ್ಕೆ ಹೋಗ್ಬೇಕು ಹೊರತಾಗಿ ಅಡ್ನಾಡಿ ಕೆಲಸ ಮಾಡಿ ಮತ್ತೆ ತೆಳಗೆ ಬೀಳಿಕ್ ಹೋಗ್ಬಾರ್ದ್ರಿ. ತಥೋ ವರ್ಣಶ್ಚ ಚತ್ವಾರಃ ತೇಷಾಂ ಬ್ರಾಹ್ಮಣ ಉತ್ತಮ. ಆ ಮನುಷ್ಯರಲ್ಲಿ 4 ವರ್ಣಗಳು, ಅದರಲ್ಲಿ ಬ್ರಾಹ್ಮಣ ಉತ್ತಮ. ಬ್ರಾಹ್ಮಣೇಶ್ವಪಿ ವೇದಜ್ಞ, ಬ್ರಾಹ್ಮಣರಲ್ಲಿ ವೇದಾಧ್ಯಯನ ಮಾಡಿದವನು ಉತ್ತಮನು. ಅರ್ಥಜ್ಞೋ ಅಭ್ಯಧಿಕಸ್ತತಃ, ಅದಕ್ಕಿಂತ ವೇದಾರ್ಥವನ್ನು ಹೇಳುವನು ಇನ್ನೂ ಶ್ರೇಷ್ಠ. ವೇದ ಓದಿದ್ದವರು ವೇದಾರ್ಥವನ್ನು ಹೇಳೋರು. ಅದಕ್ಕೆ ಭಾಗವತದೊಳಗೆ ಹೇಳ್ಬೇಕು, ಇದ ಬೇರೆ ಪ್ರಸಂಗ ಹೇಳ್ತಾನೆ, ಅವ ಸೈವ ಗೋಖರಃ, ಯಾರು ವೇದವನ್ನು ಓದಿ ವೇದಾರ್ಥವನ್ನು ತಿಳ್ಕೊಂಡಿಲ್ಲ, ವೇದ ಹೊತ್ತ ಕತ್ತೆ ಅಂತ ಬೈದಿದ್ದಾನೆ ದೇವರು. ಅಗ್ರಿ ಮುದ್ದಾದ ಶಬ್ದ. ನಮಗೇನು ಮುಂದೆ ಬರುವಂತದ್ದು ಅರ್ಥ ಏನು ಮಹಾರಾಯ. ಅರ್ಥಜ್ಞಾತ್ ಸಂಶಯಚ್ಛೇತ್ತ, ವೇದಗಳ ಅರ್ಥವನ್ನ ತಿಳಿದವರಿಗಿಂತಲೂ ಸಂಶಯಚ್ಛೇತ್ತ, ವೇದಗಳ ಆ ಅರ್ಥದಲ್ಲಿ ಬರುವ ಸಂಶಯಗಳ ಪರಿಹಾರ ಮಾಡುವರಿದ್ದಾರಲ್ಲ ಅವರಿನ್ನೂ ಶ್ರೇಷ್ಠ. ತತಶ್ರೇಯಾನ್, ಅದಕ್ಕಿಂತ ಮುಂದೆ ಯಾರು ಸ್ವಧರ್ಮಕೃತ. ನೋಡ್ರಿ, ನಮ್ಮ ಧರ್ಮಗಳನ್ನು ನಾವು ಮಾಡುವಂಥವರೇನಿದ್ದೀವಿ ಅವರು ಅದಕ್ಕಿಂತ ಶ್ರೇಷ್ಠ ಅಂತ. ಮುಕ್ತ ಸಂಗಸ್ತೋ ಭೂಯಾನ್, ನಿಷ್ಕಾಮ ಕರ್ಮ ಮಾಡುವನು ಅದಕ್ಕಿಂತ ಶ್ರೇಷ್ಠ. ಮತ್ತು ಅದ್ರ ಮೇಲೆ ಒಂದು ಹೋಯ್ತು ಇನ್ನೊಂದು ಸ್ವಲ್ಪ. ಮುಕ್ತ ಸಂಗಸ್ತೋ ಭೂಯಾನ್ ನದೊಗ್ಧ ಧರ್ಮಮಾತ್ಮನಃ, ನಾನು ಮಾಡಿದ ಧರ್ಮ ನನಗೆ ಹಾಲು ಕೊಡಬೇಕು ಅಂತಿಲ್ಲ, ಫಲ ಕೊಡಬೇಕು ಅಂತಿಲ್ಲ. ನದೊಗ್ಧ ಧರ್ಮಮಾತ್ಮನಃ. ನೋಡ್ರಿ, ಇದು ಬಹಳ ಚಂದ ಮಾತು ದೇವರದ್ದು. ಮುಕ್ತ ಸಂಘ, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ತಾನೆ. ಹೆಂಗ ನದೊಗ್ಧ ಕರ್ಮ, ನಾ ಮಾಡಿದ ಕರ್ಮದಿಂದ ನಾನು ಹಿಂಗೆ ಕರ್ಕೋದ್ ಕೊಡಂಗಿಲ್ಲ. ಆಕಳಿಗೆ ಕರ್ಕೊಂಡು ಹಾಲು ತಗೊಂಡಂಗ, ನಾ ಆಕಳ ಸಾಕಿನಿಲ್ಲೋ ನಾ ಹಾಲು ಕರ್ಕೋತೀನಿ, ನಾ ಕರ್ಮ ಮಾಡಿನಿಲ್ಲೋ ನಾ ಫಲ ತಗೋತೀನಿ, ಹಿಂಗೆ ಅನ್ನೋ ಹಂಗಿಲ್ರಿ. ದೇವರು ಇಷ್ಟು ಡೇಂಜರ್ ಇದ್ದಾನೆ. ಹಿಂಗೆ ಹೇಳ್ಯಾನ ಪುಣ್ಯಾತ್ಮ ಯಾದವಾರರು. ಆತ್ಮನಃ ಸ್ವಸ್ಯ ಧರ್ಮಂ ನ ದೊಗ್ಧ, ತನ್ನ ಧರ್ಮವನ್ನ ಹಾಲ್ ಕರೆಯುವ ವ್ಯವಸ್ಥೆ ಇಟ್ಕೊಂಡಿಲ್ಲವ. ಭಗವತ್ ಪ್ರೀತಿಂ ವಿನ ಇತರ ಪುರುಷಾರ್ಥಂ ಸ್ವಧರ್ಮವೇಂ ಅಪಕುರ್ವಾಣ. ನಾ ಏನ್ ಧರ್ಮ ಮಾಡೀನಿ, ಹರಿಪ್ರೀತ ಆಗಲಿ ಇಷ್ಟ ಈ ಸುಸುಳ್ ನನ್ನ ಧರ್ಮವನ್ನ ಇನ್ನೊಂದು ಕಡೆ ವ್ಯಯ ಮಾಡ್ಲಿಕ್ಕೆ ಹೋಗಂಗಿಲ್ಲ. ನಾನು ಎಲ್ಲಿ ವ್ಯಯ ಮಾಡ್ತೀನಿ, ಹರಿಪ್ರೀತಿಗಾಗಿ ಮಾತ್ರ ವ್ಯಯ ಮಾಡ್ತೀನಿ, ಬೇರೆ ಕಡೆಗೆ ನಾನು ಕಳಿಸಲ್ಲ. ತಸ್ಮಾತ್ ಇವನ್ಕಿಂತೂ ವರ್ಣಾಶ್ರಮ ಧರ್ಮ ಪರಿಪಾಲನೆ ಮಾಡಿಕೊಂಡಿರೋನ್ಕಿಂತಲೂ ಮಯ್ಯರ್ಪಿತ ಅಶೇಷ ಕ್ರಿಯಾರ್ಥಾತ್ಮ ರತಿರ್ನರಹ, ಎಲ್ಲವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಿದವನು. ಮಯ್ಯರ್ಪಿತ ಆತ್ಮನಃ ಪುಂಸೋ ಮೈ ಸನ್ಯಸ್ತ ಕರ್ಮಣಃ ನ ಪಶ್ಯಾಮಿ ಪರಂಭೂತಂ ಅಕರ್ತು ಸಮದರ್ಶನಾತ್. ಇವನ್ಗಿಂತ ಇನ್ಯಾರಿಲ್ಲ. ಸರ್ವೋತ್ತಮನಾಗಿ ಭಗವಂತನಲ್ಲೇ ಮನಸ್ಸಿಟ್ಟು ಸರ್ವಕರ್ಮಗಳನ್ನು ಮಾಡಿಕೊಂಡಿರುವಂತಹ ವ್ಯಕ್ತಿಗಿಂತಲೂ ಇನ್ಯಾರನ್ನು ನಾನು ನೋಡಿಲ್ಲಮ್ಮ ಅಂತ ಹೇಳಿ ಭಗವಂತ ತಾರತಮ್ಯವನ್ನು ತಂದು ನಿಲ್ಲಿಸಿದೆ ಇಲ್ಲಿಗೆ. ಯಾರಿವರು ಕೊನೆಗೆ ಬಂದವರು ಯಾರು? ಬ್ರಹ್ಮದೇವರೇ ರೀ, ಇನ್ಯಾರು ಬರಂಗಿಲ್ಲೇ ಇಲ್ಲ. ಸಮದರ್ಶಿಗಳಾಗಬೇಕು, ಆಮೇಲೆ ತಾವು ಅಕರ್ತು ಅಂತ ತಿಳ್ಕೊಂಡಿರ್ಬೇಕು, ಸನ್ಯಸ್ತ ಕರ್ಮ ಆಗಿರ್ಬೇಕು, ಮೈಯರ್ಪಿತ ಆಗಿರ್ಬೇಕು. ಎಲ್ಲ ಇಷ್ಟು ಯೋಗ್ಯವಾದ ಧರ್ಮವನ್ನು ಮಾಡೋರು ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು. ನೋಡು, ಕೆಲವೊಂದು ಪ್ರಸಂಗದಾಗ ಎದ್ದೆದ್ದು ಗೌರವ ಕೊಡ್ಲಿಕ್ಕೆ ಆಗ್ತಿರಂಗಿಲ್ಲ. ಮನಸೇವೇತಾನಿ ಭೂತಾನಿ ಪ್ರಣಮೇತ್ ಬಹುಮಾನಯನ್, ಅಷ್ಟೇ ಮುಗಿದು ದೊಡ್ಡ ಗೌರವ. ಮನಸ್ಸಿನೊಳಗೆ ಅವ್ರ ಬಗ್ಗೆ ನಾವು ನಮಸ್ಕಾರ ಮಾಡಿಬಿಟ್ವಿ ಅಂದ್ರೆ ಪೂಜೆ ಮಾಡಿದಂತೆ ಆಯಿತು. ಯಾಕೆ ಎಲ್ಲ ಕಡೆಗೂ ಎಲ್ಲರಿಗೂ ಮಾಡ್ಲಿಕ್ಕಾಗ್ತದೆ. ದೊಡ್ಡ ಸಭಾ ಸ್ವಾಮಿಗಳು ಬಂದಾರ, ಒಂದು 50 ಮಂದಿ ಪಂಡಿತ ಸೇರಿಬಿಟ್ರೆ ಭಾಗವತದೊಳಗೆ ಹೇಳಿವಿ ಎಲ್ಲರಿಗೂ ನಮಸ್ಕಾರ ಮಾಡ್ರಿ ಅಂತ ಹೇಳ್ಯಾರ. ಒಟ್ಟರಿಗೂ ಸ್ವಾಮಿಗಳು ಹೇಳ್ಬಿಟ್ಟಿದ್ದಾರೆ ಮುದ್ರೆ ಹಾಕಿ. ಅದಕ್ಕೆ ಹೇಳಿದರು ಮನಸ ಏತಾನಿ ಭೂತಾನಿ ಪ್ರಣಮೇತ, ಮನಸ್ಸಿನಿಂದಲೇ ನಮಸ್ಕಾರ ಮಾಡ್ರಿ. ಬಹುಮಾನ ಏನ್ ಗೌರವ ಕೊಡ್ರಿ, ಅವರವರ ತಕ್ಕಂತೆ ಗೌರವವನ್ನು ಕೊಡ್ರಿ. ಯಾಕ ಅಂತ ಕೇಳಿದ್ರೆ ಈಶ್ವರ ಜೀವಕಲೆಯ ಪ್ರವಿಷ್ಟ ಭಗವಾನ್ ಇತಿ, ಭಗವಂತ ಈ ಎಲ್ಲ ಜೀವಕಲೆಗಳಿಂದ, ಜೀವಕಲೆ ಅಂದ್ರೆ ಏನು? ಜೀವ 16 ಕಲೆಗಳು ಅಂದ್ರೆ ಜೀವನ ಹಿಡ್ಕೊಂಡು 16 ಕಲೆಗಳನ್ನು ತೆಗೆದುಕೊಂಡು ಈ ದೇಹದಲ್ಲಿ ಪ್ರವೇಶ ಮಾಡಿದ್ದಾನೆ. ಇದು ಭಗವಂತನ ದೊಡ್ಡದಾದ ಪ್ರತಿಮಾ, ಇದು ಭಗವಂತನ ಮನೆ ಅಂತ ತಿಳಿದುಕೊಂಡು ಅವರಿಗೆ ನೀವೇನ್ ಮಾಡಬೇಕು? ಪ್ರಣಮೇತ. ಆಚಾರ್ಯ ತಾತ್ಪರ್ಯ ಬರ್ದಾರ ಅದನ್ನ. ಜೀವಕಲೆಯ ಸಹ ಭೂತಾನಿ ಬಹುಮಾನಯನ್ ತದ ಆಲಯತ್ವೇನ ಈಶ್ವರಂ ಪ್ರಣಮೇತ. ಭಗವಂತನ ಆಲಯ ಈ ದೇಹ, ಈಶ್ವರ ಈ ಎಲ್ಲ ಜೀವರಾಶಿಗಳಿಗೆ ಆಲಯ ಅಂತ ಹೇಳಿ ನಮಸ್ಕಾರ ಮಾಡ್ರಿ ಅಂತಿಷ್ಟು ಹೇಳಿದರು. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಮೂರುಗಳನ್ನು ಹೇಳಿದ್ದೇನಮ್ಮ.
ಯಾವುದನ್ನಾದ್ರೂ ನೀವು ಮಾಡಬಹುದು, ಇದನ್ನೇ ಮಾಡಬೇಕು ಅಂತ ಏನು ನಂದೇನು ಅಭಿಪ್ರಾಯ ಇಲ್ಲ. ಯದ್ಯದ್ ಭಗವತೋ ರೂಪಂ ಬ್ರಹ್ಮಣ ಪರಮಾತ್ಮನಃ ಪರಂ ಪ್ರಧಾನಾತ್ ಪುರುಷಾತ್ ದೈವಂ ಕರ್ಮ ವಿಚೇಷ್ಟಿತಂ. ಭಗವಂತನ ಸರ್ವಾಂತರ್ಯಾಮಿ ರೂಪ, ಪ್ರಕೃತಿಗಿಂತ ಮೇಲಾದ ರೂಪ, ಅಥವಾ ಬ್ರಹ್ಮದೇವರಿಗಿಂತ ಮೇಲಾದ ರೂಪ, ಯಾವ ರೂಪಗಳಾದರೂ ಅಷ್ಟೇ ಸರ್ವವೂ ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಮಾಡುವಷ್ಟು ಸಮರ್ಥವಾಗ್ಯಾವ, ಏನೂ ವ್ಯತ್ಯಾಸ ಇಲ್ಲ. ಯೋ ಅಂತಃ ಪ್ರವಿಶ್ಯ ಭೂತಾನಿ ಭೂತೈರತ್ಯಖಿಲಾಶ್ರಯ ಸವಿಷ್ಣಾಖ್ಯೋ ಧಿಯಾಜ್ಞೇಯ ಕಾಲಃ ಕಲಯತಾಂ ಪ್ರಭು. ಕಾಲದ ಬಗ್ಗೆ ಹೇಳು ಅಂದಿದೆಲ್ಲ ಅದಕ್ಕೆ ಹೇಳ್ತಾನೆ, ಎಲ್ಲ ಭೂತಗಳಲ್ಲಿ ನಿಂತುಕೊಂಡು ಪದಾರ್ಥಗಳೇನೇನು ಭಕ್ಷಣೆ ಮಾಡ್ತಾನಲ್ಲ ಅವ ದೇವರು ಕಾಲ, ಅವನಿಂದ ಭಯ ಬರ್ತದ. ಸಮಯ ಆತು ಅಂದ್ರೆ ತಿನ್ಕೋತ ಹೊಂಟಾನ್ರಿ. ಯಾರ್ಯಾರನ್ನ ಯಾವಾಗ ತಿಂತಾನ ಗೊತ್ತಿಲ್ಲ, ಮಟ್ಟ ಎನ್ಕೆ ಅವ್ರು ಗೊತ್ತಾತಿಲ್ಲೋ, ಯಾರನ್ನ ಯಾವಾಗ ತಿಂತಾನ ಗೊತ್ತಿಲ್ಲ. ನಾವಿಷ್ಟ ತಿಳ್ಕೊಂಡಿರ್ಬೇಕು, ಬರೀ ಸಂಕಲ್ಪ ಇರೋಷ್ಟು ದಿವ್ಸ ಸುಸೂತ್ರ ಇದ್ದೀವಿ, ದರ್ಶನ ಭಗವಂತ ಇಷ್ಟು ಹೇಳಬೇಕು. ಅಲ್ರಿ ದೇವರು ತಮ್ಮವ್ರನ್ನ ಬಿಟ್ಟು ಉಳಿದವ್ರನ್ನ ತಗೊಂಡ್ಬಿಟ್ರೆ ಅಲ್ಲ, ಸುಮ್ ಪ್ರಶ್ನೆ ಮಾಡೋದಪ್ಪ, ಏನ್ ಗಂಟು ಹೋಗೋದದ? ಅದಕ್ಕೆ ದೇವರು ಉತ್ತರ ಹೇಳ್ತಾನಂತ ಆಚಾರ್ಯ ಹೇಳಿದ್ರು, ನಚ ಅಸ್ಯ ಕಶ್ಚಿತ್ ದಯಿತಃ ನ ದ್ವೇಷಃ ನಚ ಬಾಂಧವಃ. ದೇವರಿಗೆ ಇವ ದ್ವೇಷಿ, ಇವ ನಮ್ಮ ಪ್ರೀತಿ, ಇವ ಬಂಧು ಹಿಂಗೇನು ಇಲ್ಲೇ ಇಲ್ರಿ ಅವಂಗ, ಹಂಗೆ ಇಟ್ಕೊಂಡೇ ಇಲ್ಲ ಅವ ದೇವರು. ನಚ ಅಸ್ಯ ಕಶ್ಚಿತ್ ದಯಿತಃ ಪ್ರೀತ್ಯಾಸ್ಪದನಾದ ವ್ಯಕ್ತಿ, ದ್ವೇಷ ನಚ ಬಾಂಧವ ಯಾರೂ ಇಲ್ಲೇ ಇಲ್ಲ. ಮತ್ತೇನು ಮಾಡ್ತಾನೆ? ಅದಕ್ಕೆ ಆಚಾರ್ಯರು ಬರೀತಾರೆ ತಾತ್ಪರ್ಯದಲ್ಲಿ, ಯಥಾಯೋಗ್ಯ ಅತಿರೇಕೇಣ ನ ದ್ವೇಷಶ್ಚ ಪ್ರಯೋ ಹರೇಹೇ. ಯೋಗ್ಯತಾ ಇದ್ದಷ್ಟ ದ್ವೇಷ ಮಾಡ್ತಾನೆ, ಯೋಗ್ಯತಾ ಇದ್ದಷ್ಟ ಪ್ರೀತಿ ಮಾಡ್ತಾನೆ. ಯೋಗ್ಯತಾ ಮೀರಿ ಪ್ರೀತಿ, ಯೋಗ್ಯತಾ ಮೀರಿ ದ್ವೇಷ ಎಂದು ದೇವರು ಮಾಡೋದಿಲ್ಲ. ಭಯಂಕರ ಅಪದ್ಧ ಇದ್ದಾನವ, ಹಿಂಗಾಗಿ ಹೆಚ್ಚು ದ್ವೇಷ ಹಂಗೇನು ಮಾಡೋದಿಲ್ಲ. ಅವಂಗೆ ಎಷ್ಟದ ಅಷ್ಟ. ವಾಯುದೇವರು ಭಾರಿ ಭಕ್ತರು, ಹಂಗಾರೆ ಭಯಂಕರ ಪ್ರೀತಿ ಇಲ್ಲಿಲ್ರಿ. ಅವ್ರ ಯೋಗ್ಯತಾ ಎಷ್ಟದ ಅಷ್ಟ ಪ್ರೀತಿ ಮಾಡ್ತಾನ. ಅದಕ್ಕೆ ಯೋಗ್ಯತಾತಿರೇಕವಾಗಿ ಯಾವುದೂ ಮಾಡೋದಿಲ್ಲ. ನಾವು ಇದು ಅರ್ಥ ಮಾಡ್ಕೋಬೇಕು, ನಮ್ದು ಯೋಗ್ಯತಾ ಮೀರಿ ದೇವರೇನು ಮಾಡೋದಿಲ್ಲ ಅಂತ ಅರ್ಥ. ಇದಕ್ಕೆ ನಮ್ಮ ಯೋಗ್ಯತಾ ಎಷ್ಟದ ಅಷ್ಟ ಮಾಡಿರ್ತಾನೆ. ನಾವು ಜಿಗಿದಾಡ್ತಿರ್ತೀವಿ, ಏನಂತ ಸರ್ವಜ್ಞಾಚಾರ ಅಂತ ತಿಳ್ಕೊಂಡು ಹೇಳಿ, ಅಂದ್ರೆ ಸರ್ವಜ್ಞರಾಗೋಣ ಅಂತ ಹಿಂಗೆ ತಿಳ್ಕೋಣ ಅಂತ. ಹಂಗೆಲ್ಲ ಏನಾಗೋದಿಲ್ಪ ತಮ್ಮ, ನೀ ಎಷ್ಟು ಇದ್ದಿ ಅಷ್ಟ ತಿಳ್ಕೊಂಡ್ರು ಅಷ್ಟ ಮಾಡಿ ಪ್ರಯತ್ನ ಮಾಡು ಅಂತ. ಇದಾದ್ಮೇಲೆ ದೇವರು ಮತ್ತ ತನ್ನ ಮಹಿಮೆಯನ್ನು ಹೇಳಿ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾನೆ. ಯದ್ಭಯಾತ್ ವಾತಿವಾತೋಯಂ, ಹಿಂದೆ ಬಂದಿತ್ತು ಮತ್ತು ಸ್ಮರಣೆ ಮಾಡ್ತಾನೆ. ಯಾರ ಭಯದಿಂದ, ಕಾಲನಾಮಕ ಪರಮಾತ್ಮನ ಭಯದಿಂದ ಗಾಳಿ ಸರಳ ಬೀಸ್ತದ. ಸೂರ್ಯ ಸ್ಥಪತಿ ಯದ್ಭಯಾತ್, ಸೂರ್ಯ ಸರಳವಾಗಿ ಬಿಸಿಲು ಕೊಡೋದು ಅವನ ಭಯದಿಂದ. ವರ್ಷತೆ ದೇವ ಭಗಣಃ ಭಾತಿ ಯದ್ಭಯಾತ್, ಮಳೆ ಬರೋದು, ನಕ್ಷತ್ರ ಬರೋದು ಎಲ್ಲವೂ ಅವನ ಸಂಕಲ್ಪ. ಯದ್ ವನಸ್ಪತಯೋ ಭೀತಾ ಲತಾಶ್ಚ ಔಷಧಿಭಿಃ ಸಹ ಸ್ವೇ ಸ್ವೇ ಕಾಲೇ ಅಭಿಗಣ್ಣಂತಿ ಪುಷ್ಪಾಣಿ ಚ ಫಲಾನಿ ಚ. ಆಶ್ಚರ್ಯ ಹೇಳ್ತಾನೆ ದೇವರು, ಗಿಡದಾಗ ಹೂ ಬಿಟ್ಟದಲ್ಲ ದೇವ್ರ ಭಯಕ್ಕೆ ಬಿಟ್ಟಾವು, ನೆನ್ಪಿಟ್ಟುಕೊಡ್ರಿ ಅಂತ ಹೇಳ್ತಾವ. ಸಕಾಲಕ್ಕೆ ಬಿಡದೆ ಹೋದ್ರೆ ಈ ಪುಣ್ಯಾತ್ಮ ನಮ್ಮನ್ನು ಅಕಾಲದಲ್ಲೇ ತೆಗೆದು ಬಿಡ್ತಾನೆ ಅಂತ ಗಾಬರಿಗೆ ಅವು ಹೂವು ಹಣ್ಣು ಕೊಟ್ಟಾವಂತ. ಸ್ವೇ ಸ್ವೇ ಕಾಲೇ ಅಭಿಗೃಣ್ಣಂತಿ ಪುಷ್ಪಾಣಿ ಚ ಫಲಾನಿ ಚ. ಹಣ್ಣು ಹೂ ಯಾಕೆ ಬಿಟ್ಟಾವ ಅಂದ್ರೆ ಅವನು ಹೆದರಿಕೆಗೆ ಬಿಟ್ಟಾವ. ಅವು ಭಯಾತ್ ಕಂಸನ, ಎಲ್ಲ ಭಯಾತ್ ಕಂಸನ ಅವು. ಸ್ರವಂತಿ ಸರಿತೋ ಭೀತಾ, ಅಂದ್ರೆ ದೇವರು ತನ್ನ ಮಹಾತ್ಮ ಹೇಳಿಕತಾನೆ, ಅಷ್ಟು ದೊಡ್ಡವನ್ ನಾನು ಅಂತ ಹೇಳಿಕತಾನೆ. ಎಲ್ಲರೂ ಭಯಪಡಬೇಕಾಗಿಲ್ಲ, ಭಕ್ತಿ ಇದ್ದದಕ್ಕೆ ಮಾಡ್ಲಿಕ್ಕತ್ತಾರ ಅವ್ರು. ಭಕ್ತಿ ಇದ್ದದಕ್ಕೆ ಗೌರವ ಭಯದಿಂದ, ಇಲ್ಲಿ ಬರೀ ಭಯ ಅಲ್ಲ, ಗೌರವ. ಏನೋ ತಪ್ಪು ತಿಳ್ಕೊಬಾರ್ದು, ದೇವರು ನಮಗೆ ಇಷ್ಟು ಕಳಿಸ್ಯಾನ, ನಮ್ಮ ಇಷ್ಟಕ್ಕೆ ನಾವು ಮಾಡೋಣ ಅಂತ ಹಿಂಗೆ ಅವೆಲ್ಲ ಮತ್ತೆ ಬೇರೆ ಬೇರೆ ಕಡೆ ಬರ್ತಾವೆ. ಒಟ್ಟು ಮುರೆಸ್ಕಂದಾಗ ಹೇಳಬಾರ್ದ್ರಿ, ಬೇರೆಸ್ಕಂದಾಗ ಹೇಳ್ಬೇಕು. ಸ್ರವಂತಿ ಸರಿತೋ ಭೀತಾಹ, ನದಿಗಳು ಭಗವಂತನ ಭಯಕ್ಕೇನೇ ಹರಿಯುವುದು. ನೋತ್ಸರ್ಪತ್ಯುದಧಿರ್ ಯತಃ, ಅಲ್ರಿ ಮತ್ತ ಸಾಗರ ಸರಿಯಾಗಿ ಹರಿದಾಡಂಗಿಲ್ಲ, ನದಿ ಹೋಗ್ತದ ಬರ ಸಾಗರ ಹೋಗ್ಬೇಕು, ಹಂಗೆ ಇರ್ತದ ಅದು ಒಂದೇ ಕಡೆ. ಯಾಕೆ? ಭಗವಂತನ ಭಯಕ್ಕೆ. ಅಗ್ನಿರಿಂದೇ ಸಗಿರಿಬಿಹಿ ಭೂಹು ನಮಜ್ಜತಿ ಅದ್ಭಯಾತ್, ಈ ಭೂಮಿ ಸಾಗರದೊಳಗೆ ಮುಳುಗಂಗಿಲ್ಲ. ಯಾಕೆ? ಇಷ್ಟಿರ್ಬೇಕು ಅಂತ ದೇವ್ರ ಸಂಕಲ್ಪದಪ್ಪ, ನಿಂತ್ಕೊಂಡಿರೋಣಂತ ನಮ್ಗೆ ಬೇಕಾಷ್ಟು ತ್ರಾಸ ಆದರೂ ಅಡ್ಡಿ ಇಲ್ಲ, ನಿಂತ್ಕೊಂಡಿರ್ಬೇಕು ಅಂತ ನಿಂತ್ಕೊಂಡಿರ್ತ ಅಂತ. ಅಷ್ಟೇ ಅಲ್ಲ, ನಭಃ ದಧಾತಿ ಶ್ವಸತಾಂ ಮಾರ್ಗಂ ಯನ್ನಿಯಮ ದದಃ ಲೋಕಸ್ಯ ದೇಹಂ ತನುತೆ ಮಹಾನ್ ಸಪ್ತಭಿರಾವೃತಃ. ಅಷ್ಟೇ ಅಲ್ಲ, ಈ ಆಕಾಶ ಏನದ ಇದು ಪ್ರಾಣಿಗಳಿಗೆ ಜಾಗ ಮಾಡಿಕೊಡ್ತದಂತ ಹೋಗ್ಲಿಕ್ಕೆ. ಯಾಕೆ? ಭಗವಂತನ ಭಯದಿಂದ. ಇದು ಆಕಾಶ, ನಾ ಬಿಡಂಗಿಲ್ಪ ನಿಮ್ಮನ್ನ ಅಂತ ಕೂತ್ರೆ ಏನ್ ಮಾಡ್ತೀವಿ ನಾವು? ನಾ ಬಿಡಂಗಿಲ್ಪ ಅಂತ ಮಾಡಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಆಕಾಶ ಸಹಿತೇಕ ಭಗವಂತನ ಭಯದಿಂದಲೇನೆ ಎಲ್ಲ ಜೀವರಾಶಿಗಳಿಗೆ ಜಾಗವನ್ನು ಮಾಡಿಕೊಡ್ತದೆ. ಮಹಾನ್ ಸಪ್ತಭಿರಾವೃತ, ಅವ್ರಿಗೆ ಹೇಳಿದ್ನಲ್ಲ ಆಗಲೇ, ಪ್ರತ್ಯೇಕ ಕ್ಲಾಸು ಪ್ರತ್ಯೇಕ ಫೀ. ಅದಕ್ಕೆ ಸಪ್ತಭಿರಾವೃತ, ಇದೇನು ಬ್ರಹ್ಮಾಂಡದ ಸಪ್ತ ಇದರಿಂದ ಕೂಡಿರುವಂತಹದ್ದು ನೋಡ್ರಿ. ಅದಕ್ಕೆ
ಮಹಾನ್ ಬ್ರಹ್ಮ ಸಪ್ತಭಿರ್ಮಹದಹಂಕಾರ ಪಂಚಭೂತೈ ಆವೃತಸ್ತದಾತ್ಮಕೆ ದೇಹೇ ಸ್ಥಿತೋ ಬ್ರಹ್ಮಾಂಡಾಂತರ್ಗತ ಸ್ಥಿತಃ ಲೋಕಸ್ಯ ಜನಸ್ಯ ದೇಹಂ ತನುತೆ ಸೃಜತಿ. ಭಗವಂತ ಬ್ರಹ್ಮದೇವರ ಅಂತರ್ಯಾಮಿಯಾಗಿಯಾದರೂ ದೇಹವನ್ನು ಸೃಷ್ಟಿ ಮಾಡ್ತಾನೆ. ಈ ಮಹದಾದಿ ತತ್ವಗಳ ಅಂತರ್ಯಾಮಿಯಾಗಿ ನಿಂತುಕೊಂಡಾದರೂ ದೇಹವನ್ನು ಸೃಷ್ಟಿ ಮಾಡ್ತಾನೆ. ಆ ಭಗವಂತನ ಭಯದಿಂದಲೇ ಈ ಎಲ್ಲವೂ ಜಗತ್ತು ನಡೀತಾ ಇದೆ. ಗುಣಾಭಿಮಾನಿನೋ ದೇವಾಹ ಸರ್ಗಾದಿಶ್ವಸ್ಯ ಯದ್ಭಯಾತ್ ವರ್ತಂತೆ ಅನುಯುಗಂತೆ ಈಶಾಂ ವಶಯೇತಚ್ಚರಾಚರಂ. ಗುಣಾಭಿಮಾನಿಗಳಾದ ರುದ್ರಾದಿ ದೇವತೆಗಳು ಭಗವಂತನ ಅಧೀನರಾಗಿ ಪ್ರತಿ ಬಾರಿ ಈ ಪ್ರಳಯ ಇದು 4 ಯುಗ ಮುಗಿದಾಗ ಮತ್ತೆ ಮುಂದಿನ ಯುಗಕ್ಕಾಗಿ, ದಿನಕಲ್ಪ ಮುಗಿದಾಗ ಮತ್ತಿನ ಕಲ್ಪಕ್ಕಾಗಿ, ಮುಂದಿನ ಯುಗ ಮುಗಿದಾಗ ಮತ್ತೆ ಬರುವುದಕ್ಕಾಗಿ ಬರ್ತಾರೆ. ಈ ಭಗವಂತ ಯೋ ಅನಂತಃ ಅಂತಕರಹ, ಅವನ ಹೆಸರು ಅನಂತ, ಆದ್ರವ ಅಂತವನ್ನ ಮಾಡ್ತಾನೆ. ಯೋ ಅನಾದಿಹಿ ಆದಿಕೃತ, ಅವನ ಹೆಸರು ಅನಾದಿ, ಆದ್ರೆ ಜಗತ್ತಿನ ಸೃಷ್ಟಿಯ ಆದಿಯನ್ನು ಮಾಡ್ತಾನೆ. ಅವ್ಯಯ, ಅವನು ಸ್ವತಃ ನಾಶರಹಿತನಾಗಿದ್ದಾನೆ. ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನಾತ್ಮನಃ, ಒಬ್ಬರಿಂದ ಒಬ್ಬರು ಹುಟ್ಟಿಸ್ತಾನೆ, ಒಬ್ಬರಿಂದ ಒಬ್ಬರು ಸಂಹಾರ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಹಿಂಗೆ ಕಾಲನಾಮಕನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳ್ತಾ 30ನೇ ಅಧ್ಯಾಯ, ಅದು ಮೊನ್ನೆ ಹೇಳಿದ್ದು ಒಂಚೂರು ಉಳಿದಿತ್ತು, ಅಷ್ಟು ಮುಗೀತು. ಇನ್ನು ಮುಗಿದ ಮೇಲೆ 31ನೇ ಅಧ್ಯಾಯದೊಳಗೆ ಇದು ಇಷ್ಟು ಘೋರ ಹೇಳ್ಯಾರ್ರಿ. ಹೇಳ್ತೀನಿ, ನಮ್ಮ ಏನು ಹೇಳಿ ಅದು ಶಬ್ದ ಹೇಳಲಿಕ್ಕೆ ಬರೋದಿಲ್ಲ. ಪೂರ್ಣ ನಮ್ದೆಲ್ಲ ಮುಗಿದ ಮೇಲೆ ನಾವೇನು ಹಾಸಿಗೆ ಹಿಡಿದಿರ್ತೀವಿ, ಆಗಿನ ಸ್ಟೇಜಿನ ವರ್ಣನ ಅದರಿ. ನಮ್ಮ ಮನುಷ್ಯರು ನಾವು ಇವತ್ತಿಷ್ಟು ಹರಡಿರ್ತೀವಲ್ಲ, ಯಾವಾಗ ನಮ್ದೆಲ್ಲ ಮುಗೀತು, ಪಾಸ್ಪೋರ್ಟ್ ಆಯ್ತು, ವೀಸಾ ಆಯ್ತು ಅಂದರೆ, ಟಿಕೆಟ್ ತೆಗೆಸಿದ ಅಂದರೆ ಇತ್ರಿ, ಅಲ್ಲಿಂದ ನಮ್ದೆಲ್ಲ ಕೌಂಟೌನ್ ಶುರು ಆಗ್ತದಂತೆ. ದೇವರು ಒಂದು ಅಧ್ಯಾಯದೊಳಗೆ ಪೂರ್ಣ ಬರೀ ಹೇಳ್ಯಾನ್ರಿ, ಮರಣ ಸಮೀಪದಲ್ಲಿ ಇದ್ದಾಗ ಹೇಗಿರ್ತದ ಅವಸ್ಥೆ ಜೀವಂದು ಅಂತ ತಿಳಿಸಿಕೊಟ್ಟಾನೆ. ಈ ಅಧ್ಯಾಯ ಮುಗಿದ ಮುಂದಿನ ಅಧ್ಯಾಯದಾಗ ಹುಟ್ಟಬೇಕಾದ್ರೆ ಹೆಂಗಿರ್ತೀವಿ ಅಂತ ತಿಳಿಸ್ಯಾನೆ. ಇವೆರಡು ಯಾಕೆ ಹೇಳ್ಯಾನ ಅಂದ್ರೆ ವೈರಾಗ್ಯ ಬರಲಿ ಅಂತ ಹೇಳ್ಯಾನ ದೇವ್ರು. ಹಿಂಗದು ಇಷ್ಟಾದ್ರೆ ಇನ್ನರ ಒಂದು ಸ್ವಲ್ಪ ನೀವು ವೈರಾಗ್ಯ ತಾಳ್ರು, ಈಗೂ ವೈರಾಗ್ಯ ತಾಳಂಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ಅಂತ. ಈಗ ಸಂಸಾರ ಯಾಕೆ ಬರ್ತದ, ಯಾಕೆ ಹೋಗ್ತದ ಅಂತ ಒಂಚೂರು ಒಳಗಿನ ಮತ್ತೆ ರಹಸ್ಯ ಹೇಳ್ತಾರ ಅಷ್ಟ. ಅದು ತಸ್ಯ ಜನೋ ನೂನಂ ನಾಯಂ ವೇದೋರ್ ವಿಕ್ರಮಂ ಕಾಲ್ಯಮಾನೋಪಿ ಬಲಿನ ವಾಯೋರಿವ ಘನಾವಲಿಹಿ. ಈ ಜನ ಭಗವಂತನ ಸಾಮರ್ಥ್ಯವನ್ನ ತಿಳಿಯದೆ ಸಂಸಾರದಲ್ಲಿ ಮೋಹಿತರಾಗ್ತಾರಂತೆ. ವಿಜಯಧ್ವಜ ತೀರ್ಥರಂತಾರೆ, ಪರಮಾತ್ಮನ ಅಜ್ಞಾನವೇ ಸಂಸಾರಕ್ಕೆ ಕಾರಣ. ನಾವು ದೇವರನ್ನು ಮರೆತು ಬಿಡ್ತೀವಿ. ದೇವರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಎಚ್ಚರ ಇರೋದಿಲ್ಲ. ಇರ್ತದ, ಯಾವಾಗಿರ್ತದ, ಅಷ್ಟ ಒಂಚೂರು ದೇವ್ರ ಪೂಜೆ ಮಾಡ್ಬೇಕಾರ, ಸಂಧ್ಯಾನ ಮಾಡ್ಬೇಕಾರ, ಪಾರಾಯಣ ಮಾಡ್ಬೇಕಾರ ಇಷ್ಟ ಒಂದು ಸ್ವಲ್ಪ ನೆನಪಿರ್ತದೆ, ಮತ್ತು ಮುಂದೆ ಮರ್ತು ಹೋಗ್ಬಿಡ್ತದೆ. ಇದನ್ನ ನಾವು ಏನು ಅಜ್ಞಾನದೊಳಗೆ ಇಟ್ಕೊಂಡು ದೇವರನ್ನೇನು ಮರ್ತಿದ್ದೇವೆ, ಇದರ ಫಲ ಏನು ಅಂದ್ರೆ ಸಂಸಾರ. ಅದಕ್ಕೆ ಬರದಾರ, ಕಾಲ್ಯಮಾನೋಪಿ ಬಲಿನ ವಾಯೋರಿವ ಘನಾವಲಿಹಿ. ಮೋಡ ತುಂಬಿ ನಿಂತಿರ್ತಾವ, ಇನ್ನೇನು ಬಂತನ್ನೋದ್ರೊಳಗೆ ಗಾಳಿ ಝಾಡ್ಸಿ ಹೋಗ್ಬಿಡುತ್ತೆ. ಹಂಗೆ ನಮ್ಮ ಸಂಸಾರದಾಗ ನಾವು ಹಂಗೆ ಎಲ್ಲ ಮುಗ್ದಪ್ಪ, ಆರಾಮ್ ಕುಡ್ಕೊಂಡು ಇನ್ನೆಲ್ಲ ಮಾಡ್ಕೊಂಡಿದ್ದೀವಿ, ಗಾಳಿ ಜೋರ್ಲೆ ಬೀಸ್ತೀವಿ, ತತ್ರ ಬತ್ರ ಆಗ್ಬಿಡ್ತೀವಿ, ಮುಗಿದ ಕೆಲಸ. ದೇವರ ಸಾಮರ್ಥ್ಯವನ್ನ ತಿಳಿಯದೆ ನಾವು ಮಾಡುವಂತಹ ಕೆಲಸ ಇದು. ಯಂ ಅರ್ಥಂ ಉಪಾಧತ್ತೆ ದುಃಖೇನ ಸುಖಹೇತವೇ ತಂ ತಂ ಧುನೋತಿ ಭಗವಾನ್ ಪುಮಾನ್ ಶೋಚತಿ ಯತ್ಕೃತಿ. ಏನ್ರಿ ದೇವ್ರು ಹೇಳಿದ್ದು ಕಪಾಳ ಹೊಡೆದಂಗದ ನಮಗೆಲ್ಲರಿಗೂ. ನಾವೆಲ್ಲ ಸಂಪಾದನೆ ಮಾಡ್ತೀವಂತ. ಯಂ ಅರ್ಥಂ ಉಪಾದತ್ತೆ, ಇದು ಬೇಕು ಅದು ಬೇಕು ಅಂತ ಸಂಪಾದನೆ ಮಾಡಿಡ್ತೀವಂತ. ಎದಕ್ಕೆ? ಸುಖ ಹೇತವೇ. ಇದಕ್ಕೆ ಸಲುವಾಗಿ ಸುಖ ಆಗ್ಲಿ ಅಂತ ಇಟ್ಕೊಂಡು ಹೇಳಿ ಸಂಪಾದನೆ ಮಾಡಿ ಇಟ್ಕೊಂಡು, ವಸ್ತ್ರ, ಒಡಿವಿ, ಆಮೇಲೆ ಹಣ, ಮನಿ, ಕಾರು, ಒಟ್ಟು ಏನೇನು ಸಂಪಾದನೆ ಮಾಡಿ ಎಲ್ಲ ಸಂಪಾದನೆ ಮಾಡಿ ಇಟ್ಕೊಂಡಿವಿ. ದೇವರಂತಾನೆ, ನೀ ಸಂಪಾದನೆ ಮಾಡಿದ ಒಂಚೂರು ಕ್ರಮ ಹೇಳ್ಬಿಡು ನಂಗೆ ಸಾಕು. ಸುಖಹೇತವೇ, ಸುಖ ಉಂಟಾಗಲಿ ಅನ್ನುವುದಕ್ಕಾಗಿ ದುಃಖೇನ ಉಪಾದತ್ತೆ, ದುಃಖದಿಂದ ಸಂಪಾದನೆ ಮಾಡ್ಲಿಕ್ಕತ್ತೀಯಲ್ಲೋ. ನೋಡ್ರೆ ನೌಕರಿ, ಸುಮ್ಮ ಉದಾಹರಣೆ ಹೇಳ್ತೀನಿ, ಬೆಳಿಗ್ಗೆ 9ಕ್ಕೆ ಹೋಗ್ಬೇಕು, ರಾತ್ರಿ 9 ತನಕ ದುಡ್ಕೊಂಡ್ ಬರ್ಬೇಕ್ರಿ. ಇದಕ್ಕೆ ಸುಖ ಆಗಲಿ ಅಂತ ಅನ್ನೋ ಉದ್ದೇಶದಿಂದ, ಸುಖ ಆಗಲಿ ಅಂತ ಉದ್ದೇಶದಿಂದ ಸಂಪಾದನೆ ಮಾಡ್ಲಿಕ್ಕತ್ತೀಯಲ್ಲ, ಆ ಸಂಪಾದನೆ ಸುಖವಾಗಿ ಸಂಪಾದನೆಯೋ ದುಃಖದಿಂದ ಸಂಪಾದನೆಯೋ? ಅದು ಕಷ್ಟದಿಂದ ದುಃಖದಿಂದ ಸಂಪಾದನೆ. ದೇವರಂದ ಕಾರಣನೇ ದುಃಖ ಇದ್ದಾಗ ಕಾರ್ಯ ಸುಖ ಹೆಂಗಾಗ್ಬೇಕು ಹೇಳಿ ನೋಡಂತದನ್ನು. ಹಾಲು ನೀರ್ ಇದ್ದಾಗ ಮೊಸರು ಒಡಬಡಕ್ ನೀರ್ ಆಗೋದು ಗ್ಯಾರಂಟಿ ಅದು. ಇದಕ್ಕೆ ನೀವು ಹೇಳೋದೇ ಅಂದ್ರೆ ಯಾರಿದಕ್ಕೆ ಬುದ್ಧಿವಂತರ ಲಕ್ಷಣ ಏನ್ ಬೇಕಾಗಿಲ್ರಿ. ಇದಕ್ಕೆ ಸರಳದ ಹಾಲು ನೀರವನ ಹಂಗ ಕೋಡಿ ಮೊಸರು ನೀರಾಗ್ತದೆ. ಇವತ್ತ ಸಂಪಾದನೆ ಮಾಡುವಾಗಲೇನೆ ದುಃಖ
ದುಃಖದಿಂದ ಸಂಪಾದನೆ ಮಾಡ್ಲಿಕ್ಕತ್ತಿ. ಭ್ರಮ ಏನದ ಅಂದ್ರೆ ಸುಖಕ್ಕೂ ಮುಗಿದ ಕೆಲಸ. ಅಲ್ಲಿ ಇದು ಮೊದಲೇ ಸ್ಟೆಪ್ ತಪ್ಪಿದ್ವಿ ನಾವು ಅಂತ ಅರ್ಥ. ದೇವರಂತಾನೆ ಎಂ ಅರ್ಥ ಉಪಾದತ್ತೆ, ಯಾವ ಯಾವ ಪದಾರ್ಥಗಳನ್ನು ನೀನು ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತೀಯ ದುಃಖೇನ ಸುಖ ಹೇತವೇ, ಸುಖ ಆಗಲಿ ಅನ್ನೋ ಉದ್ದೇಶದಿಂದ ದುಃಖದಿಂದ ಸಂಪಾದನೆ ಮಾಡ್ತಿದ್ದಿ. ತಮ್ ಧುನೋತಿ ಭಗವಾನ್, ದೇವರಿಂದ ಅದನ್ನೆಲ್ಲ ನಾ ಕಳಿತೀನಿ. ನೀ ಏನೇನು ಕಷ್ಟಪಟ್ಟು ಸಂಪಾದನೆ ಮಾಡಿ ಅದೊಟ್ಟದಿ. ಈ ಪುಮಾನ್ ಯತ್ ಕೃತೆ ಶೋಚತಿ, ಯಾವ್ದು ಹೋದ್ರೆ ಇದು ಕಂಗಾಲ ಆಗಿಬಿಡ್ತದ್ರಿ. ಯಾವ್ದು ಹೋದ್ರೆ ಇದು ಕಂಗಾಲ ಆಗಿಬಿಡ್ತದ. ಹೋತ ಹಿಂಗಿಷ್ಟು ಕಂಗಾಲ ಆಗಿಬಿಡ್ತದೆ. ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ನಾನ ಸಂಪಾದನೆ ಮಾಡಿನದನ್ನ ಹೋದ್ ಮತ್ತೆ ಸಂಪಾದನೆ ಮಾಡ್ಕೊಳಿಕ್ ಬರ್ತದೆ. ದೇವ್ರ ಸಂಕಲ್ಪ ಇದ್ರೆ ಬರ್ತದೆ. ಹೋತು ಅಂದ್ರೆ ಕಂಗಾಲ ಆಗ್ಬಿಡ್ತಾನಿವ. ದೇವರಂದ ಎಷ್ಟು ಕಂಗಾಲ ಇದ್ದೀರಿ ನೀವೆಲ್ಲ ನೋಡ್ಕೊಳ್ರಿ ಅಂದವ. ಎಷ್ಟು ಕೆಟ್ಟ್ರಿ ನಾವು ಬೈದಾರ ಹೇಳ್ತೀನಿ. ಬಟ್ಟಿ ಒಳಗೆ ಕೈ ಇಟ್ಕೊಂಡು ಪಟ್ ಹೋದಂಗ್ರಿ ಅದು. ತಮ್ ಧುನೋತಿ ಯತ್ಕೃತೆ ಪುಮಾನ್ ಶೋಚತಿ, ಅಯ್ಯೋ ನನ್ನ ಸಂಪತ್ತು ಹೋತಲ್ಲ ಅಂತ ದುಃಖ ಪಡ್ತಾನೆ ಜೀವ. ಒಂದು ವಿಚಾರ ಮಾಡು, ಇದು ಕಷ್ಟದಿಂದ ಸಂಪಾದನೆ ಮಾಡಿ ಸುಖಕ್ಕಾಗಿ ಸಂಪಾದನೆ ಮಾಡಿ ಇದು ರಿಫ್ಲೆಕ್ಟ್ ಆಗೋದೇ ಇಲ್ಲ. ಬಿಂಬ ಪ್ರತಿಬಿಂಬ ವ್ಯತ್ಯಾಸ ಆಗ್ಬಿಡ್ತು. ಬಿಂಬನ ಕಷ್ಟ ಇದ್ದಾಗ ಪ್ರತಿಬಿಂಬ ಸುಖ ಹೆಂಗ್ ಬರಬೇಕು ಆಗೋದಿಲ್ಲ. ಎರಡನೇದ್ದು, ನೀ ಎದರಿಂದ ಸಂಪಾದನೆ ಮಾಡ್ಲಿಕ್ಕತ್ತಿ ಅದರ ಪರ್ಮನೆಂಟ್ ಅದು ವಿಚಾರ ಮಾಡು. ಯಾವ ದೇಹದಿಂದ ಹಣವನ್ನ ಸಂಪಾದನೆ ಮಾಡ್ಲಿಕ್ಕತ್ತಿ ಇದು ನಶ್ವರ. ಇದರಿಂದ ಸಂಪಾದನೆ ಮಾಡಿದ್ದು ಹೆಂಗ್ ಶಾಶ್ವತ ಆಗ್ತತ್ತಮ್ಮ? ಯದ್ ಅಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದೇಹಸ್ಯ ದುರ್ಮತಿ ಧ್ರುವಾಣಿ ಮನ್ಯತೆ ಮೋಹಾತ್ ಗೃಹ ಕ್ಷೇತ್ರ ವಸೂನಿಚ. ಯಾವುದರಿಂದ ಸಂಪಾದನೆ ಮಾಡ್ಲಿಕ್ಕತ್ತಾನಿವ ಇದ ಪರ್ಮನೆಂಟ್ ಇಲ್ಲ, ಟೆಂಪರವರಿ ಅದ. ಇದರಿಂದ ಸಂಪಾದನೆ ಮಾಡಿದ್ದು ಹೆಂಗ್ ಬರ್ಬೇಕು ಹೇಳೋಣಂತ. ಇದರಿಂದ ಸಂಪಾದನೆ ಮಾಡಿದ್ದು ಹೆಂಗ್ ಶಾಶ್ವತ ಆಗಬೇಕಪ್ಪ? ಆದ್ದರಿಂದ ನೋಡ್ರಿ, ಮೋಹಾತ್ ಗೃಹ ಕ್ಷೇತ್ರ ವಸೂನಿ ಧ್ರುವಾಣಿ ಮನ್ಯಂತೆ. ಮೋಹದಿಂದ ಮನ್ನಿ ಕಟ್ಟಿದ ಶಾಶ್ವತ, ನಮ್ಮ ಮನ್ಯಾಗ ಇದ್ದುದೆಲ್ಲ ಶಾಶ್ವತ ಅಲ್ಲೋ. ನೀನು ನೀ ಒಬ್ಬ ಏನು ನೀ ಅಶಾಶ್ವತ. ಮತ್ ನೀ ಅಶಾಶ್ವತ ಆಗಿ ಕಟ್ಟಿದ್ದು ಹೆಂಗ್ ಶಾಶ್ವತ ಆಗ್ತದೋ ಪುಣ್ಯಾತ್ಮ? ಅದು ಅಶಾಶ್ವತ ಆಗ್ಬೇಕಲ್ಲ. ಯಾವ್ದ್ರಿಂದ ತಗೊಂಡಿ ಅದು ಹಂಗೆ ಇರ್ಬೇಕು. ಇದು ಎರಡನೇ ಕಾರಣ ರೀ. ಏನು ಅಂದ್ರ ಅಜ್ಞಾನ ಅತಿರೇಕ ಅಂತ ವಿಜಯಧ್ವಜ ತೀರ್ಥ ಬರ್ತಾರೆ. ಜನಸ್ಯಾಪಿ ಅಜ್ಞಾನ ಅತಿರೇಕ. ಎಷ್ಟು ಹುಚ್ಚುಗಳು ರೀ ಜನರು ಎಲ್ಲರ. ನಾನೇ ಅಶಾಶ್ವತ ಅಂತ ಇದ್ದಾಗ ಈ ದೇಹದಿಂದ ಸಂಪಾದನೆ ಮಾಡಿದ್ದು ಹೆಂಗ್ ಶಾಶ್ವತ ಆಗ್ಲಿಕ್ಕೆ ಸಾಧ್ಯ ಅದ? ಯದಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ಧ್ರುಮತಿ ಧ್ರುವಾಣಿ ಮನ್ಯತೆ ಮೋಹಾತ ಗೃಹ ಕ್ಷೇತ್ರ ವಸೂನಿ ಚ ಜಂತುರ್ವೈ ಭವೇತಸ್ಮಿನ್ ಯಾಂ ಯೋನಿ ಮುಪಾವ್ರಜೆ ತಸ್ಯಾಂ ಸಲಭತೆ ನಿರ್ವೃತಿಂ ನ ವಿರಜ್ಯತೆ. ಎಂಥ ಯೋನಿನೇ ಬರಲಿ ಈ ಜೀವನಿಗೆ, ಅವಂಗ ಅಲ್ಲೇ ಆನಂದ ಆಗ್ತದಂತ, ವೈರಾಗ್ಯ ಬರೋದಿಲ್ಲಂತ. ಅಲ್ಲಿ ಅದರೊಳಗೆ ಸುಖ ಭೋಗ ಪಡ್ತಾ ಹೊರತಾಗಿ ಥೂತು ಈ ಕೆಟ್ಟ ದರಿದ್ರ ದೇಹ ಇದು ಬೇಡ ಹೀಗೇನು ಅನ್ಸೋದಿಲ್ರಿ. ನೋಡ್ರಿ ಬರೀತಾರ, ಯೋನಿಂ ಶರೀರಂ ನಿರ್ವೃತಿಂ ನ ವಿರಜ್ಯತೆ. ವಿಷಯ ಭೋಗಜನ್ಯ ಸುಖವನ್ನ ಸಾಕು ಅನ್ಸಂಗಿಲ್ಲ. ಎಂಥ ಯೋನಿನೇ ಬಂದಿರ್ಲಿ. ಕ್ರಿಮಿಯಿಂದ ಕೀಟ ಮಾಡಿಸಿದೆ ವ್ಯಾಸರ ಬಗ್ಗೆ ಕತೆ ಕೇಳ್ತೀವಿ ನಾವು. ಅದು ಹುಳ ಹೊಂಟಿತ್ತು, ಚಕಡಿ ಬಂತು ಅಂತಕೊಂಡು ಹೇಳಿ ಗಾಲಿ ಶಬ್ದಕ್ಕೆ ಓಡಿ ಹೋತ್ರಿ. ಅದು ವ್ಯಾಸರಂದ್ರು ಯಾಕೆ ಹೊಂಟಿಯೋ ಅಂದ್ರು. ಚಕಡಿ ಬರ್ಲಿಕ್ಕತ್ತದ್ರಿ ಅಂತದು. ಬಂತು ನಿನಗೇನಾಯ್ತು? ನನ್ನ ಮೈ ಮೇಲೆ ಹರಿದು ಬಿಟ್ರೆ ಯಾರು ಕೇಳಿದ್ರಿ? ಇಷ್ಟದ ಅದು ಹುಳ. ಅದು ವ್ಯಾಸರಂದ್ರು ಇರೋ ಇಷ್ಟು ದೇಹ ಕಟ್ಟ್ಯಾಗ ತಲೆ ಕೆಡಿಸ್ಕೊಂಡಿ ಅಂದ್ರು. ಹುಳ ಏನನ್ಬೇಕು? ಸ್ವಾಮಿ ನಿಮ್ಮ ಕಣ್ಣಾಗ ಇಷ್ಟು, ನನ್ನ ಕಣ್ಣಾಗ ನನ್ನ ದೇಹದು, ಸುಮ್ಕೊಡ್ರಿ ಅಂತದು. ದೇಹ ನಂದು, ಏನ್ ಅಭಿಮಾನ ರೀ ಎಲ್ಲರ. ಜಂತುರ್ವೈ ಭವೇತಸ್ಮಿನ್ ಯಾಂ ಯೋನಿ ಮುಪಾವ್ರಜೆ ತಸ್ಯಾಂ ಸಲಭತೆ ನಿರ್ವೃತಿಂ ನ ವಿರಜ್ಯತೆ. ವೈರಾಗ್ಯ ಬೇಕಾದಂಥ ದೇಹ ಬಂದಿರಲಿ, ಅದು ನನಗೆ ನನ್ನ ದೇಹ ಅಂತ ಅಭಿಮಾನ ಬಂದ ಮೇಲೆ ಅದನ್ನು ಬಿಟ್ಟು ಹೋಗಬೇಕು ಎಂಬ ವೈರಾಗ್ಯ ಬರುವುದಿಲ್ಲ. ಎಲ್ಲಿ ತನಕ? ನರಕಸ್ಥೋಪಿ ದೇಹಂ ವೈನಪುಮಾನ್ ತೆಕ್ತುಮಿಚ್ಛತಿ. ದೇವರಂತಾನ ನರಕದಾಗ ಬಂದು ದೇಹವನ್ನು ಸತಿಗೆ ಬಿಡಬೇಕು ಅಂತ ಇಚ್ಛಾ ಬರಂಗಿಲ್ಲಂತ. ಇರ್ಲಿ, ಅಲ್ಲೋ ಈ ದೇಹ ಕೊಟ್ಟರೋ ದೇಹ ದುಃಖ ಅನುಭವಿಸ್ಲಿಕ್ಕೆ ಇರುವತ್ತಪ್ಪ ನನ್ನ ದೇಹ, ಅದು ಇರುವತ್ತಾಕ ನನ್ನ ದೇಹ, ಅದು ಇಷ್ಟು ಅದರಿಂದ ದುಃಖ ಅನುಭವಿಸ್ಲಿಕ್ಕೆ ಅಂತ ಕೊಟ್ಟಾನವ ದೇವರು, ಬೇರೆ ಇನ್ಯಾವ ಉದ್ದೇಶ ಇಲ್ಲ ಅಂತ ಗೊತ್ತಿದ್ರು ತಿಳಿತಾನ. ನಾರಕ್ಯಾಂ ನಿರ್ವೃತೋ ಸತ್ಯಾಂ ದೇವಮಾಯ ವಿಮೋಹಿತ. ಅದಕ್ಕಂದ್ರು ನರಕಸ್ಥ ಆಹಾರಾದಿ ಜಾತಾಯಾಮ್ ನಿರ್ವೃತವು. ಅಲ್ಲೇ ನರಕದೊಳಗಿಂದ ಒಂದು ಸ್ವಲ್ಪ ಕ್ಷಣಕಾಲ ಸುಖ, ಕ್ಷಣಕಾಲ ಒಂದೇನೋ ಸಿಗ್ತದಲ್ಲ, ಅದನ್ನ ಸಂತೋಷ ಪಡ್ತಿರ್ತದಂತೆ ಈ ಜೀವಿದ. ಸಾಕು ಅನ್ಸಂಗಿಲ್ಲ ಅಂತ ಆ ದೇಹನು ಬಿಡಬೇಕು ಅಂತ ಹೇಳಿ. ಇಷ್ಟು ಒಂದ್ ಸ್ವಲ್ಪ ಹೇಳಿದ್ನ. ಇದ್ರ ಮುಂದಿಂದು ಏನು? ಅಹಂ ಮಮಕಾರಗಳೇ ಸಂಸಾರಕ್ಕೆ ಕಾರಣ. ಆತ್ಮ ಜಾಯ ಸುತ ಆಗಾರ ಪಶು ದ್ರವಿಣ ಬಂಧುಷು ನಿರೂಢ ಮೂಲ ಹೃದಯ.
ಇವ್ರು ಎಲ್ಲಾರ ಮೇಲೆ ಪ್ರೀತಿ ಇಟ್ಕೊಂಡು ಕೂತ್ಬಿಟ್ಟದೆ ಈ ಜೀವಿತ. ಯಾರ್ಯಾರ ಮೇಲೆ? ತನ್ನ ಮೇಲೆ, ತನ್ನ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಮನೆ ಮೇಲೆ, ಪಶುಗಳ ಮೇಲೆ, ಹಣದ ಮೇಲೆ, ಬಂಧುಗಳ ಮೇಲೆ. ನಿರೂಢ ಮೂಲ ಹೃದಯ ಯಾದವಾರಂತಾರ ನಿತರಾಮ್ ಅಭಿವೃದ್ಧ ರಾಗಸ್ನೇಹಾಧಿಕಂ. ನಿತರಾಮ್ ಅಭಿವೃದ್ಧ, ಅದಕ್ಕೆ ದಿವಸ ನೀರು ಹಾಕಿವಂತ. ಎದಕ್ಕೆ? ಸ್ನೇಹ ಬೆಳಿಲಿ, ರಾಗ ಬೆಳಿಲಿ ಅಂತ ದಿವಸ ನೀರು ಹಾಕಿ ಗೊಬ್ಬರ ಹಾಕಿ, ನೀರು ಹಾಕಿ ಗೊಬ್ಬರ ಹಾಕಿ. ಒಂದನೇ ದಿವಸ ನಮ್ಮ ಮಗು ಹುಟ್ಟಿದಾಗ ಏನು ಅನ್ಸರಂಗಿಲ್ರಿ ನಮಗೆ. ಒಂದನೇ ದಿವಸ ಅದು ಏನು ಅನ್ಸರಂಗಿಲ್ಲ. ಅದ್ರ ಮೇಲೆ ನಾವು ಶುರು ಮಾಡ್ತೀವಿ, ನಂದು ನಂದು ನಂದು. ಇದೊಂದು 15 ದಿವಸ ಆಗೋ ಹೊತ್ತಿಗೆ ಇಷ್ಟು ಗಟ್ಟಿ ಆಗಿಬಿಟ್ಟಿರ್ತದೆ ಅದು. ಹಿಂಗೆ ತಿಂಗಳು, ವರ್ಷ ವರ್ಷ ಹಾಕೋತ ಹೋದಂಗೆ ಅದು ಗಟ್ಟಿ 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 ಹಾಕೋತ ಹೋಗ್ತದೆ. ನಿತರಾಮ್ ಅಭಿವೃದ್ಧ, ಚಂದ ಬೆಳೆಸ್ಬಿಟ್ಟಿವತ್ತು ನಾವೇ. ಅವಾಗ ಏನು ಮಾಡ್ತಾನೆ? ಆತ್ಮಾನಂ ಬಹುಮನ್ಯತೆ. ನೋಡಿದ್ರ ನಾನು ಇದ್ದೀನಿ ಅಂತ ಇಷ್ಟೆಲ್ಲ ಜನರು ನಡೆದದ ಪಾಪ. ಇಷ್ಟೆಲ್ಲ ಮಂದಿ ನನ್ನ ಸಲುವಾಗಿದ್ದಾರೆ, ನಾ ಇಷ್ಟೆಲ್ಲ ಜನ ಸಲುವಾಗಿದ್ದೀನಿ ಅಷ್ಟು ಅಂದ್ಕೊಂಡು ಸಂದಹ್ಯಮಾನ ಸರ್ವಾಂಗ ಏಷಾಂ ಉದ್ವಹನಾದಿನ. ಇಷ್ಟೆಲ್ಲ ನನ್ನ ಅಧೀನ ಅಂತ ತಿಳ್ಕೊಂಡು ನೋಡ್ರಿ ಹುಚ್ಚ. ಆಗ ಶುರುವಾತು, ಇವ್ರನ್ನ ಹೆಂಗೆ ಪೋಷಣೆ ಮಾಡ್ಬೇಕು, ಇವ್ರನ್ನ ಹೆಂಗೆ ನಾನು ನೋಡ್ಕೋಬೇಕು. ಉದ್ವಹನಾದಿನ ರಕ್ಷಣ ಚಿಂತೆಯಿಂದ ದುರಿತಾನಿ ದುರಾಶಯ ಮೂಢ ಕರೋತಿ. ತಪ್ಪು ಹೆಜ್ಜೆ ಇಟ್ಟ ಬಿಡ್ತಾನೆ. ಇವ್ರು ರಕ್ಷಣೆ ಮಾಡ್ಬೇಕಲ್ಲ ಮತ್ತೆ ನಾನು. ಇವರು ಪೋಷಣೆಯನ್ನು ಮಾಡುವುದಕ್ಕೆ ಏನು ಮಾಡಿದರೂ ಪರವಾಗಿಲ್ಲ. ಯಾಕೆ? ನನ್ನವ್ರಿ, ನನ್ನ ನಂಬ್ಕೊಂಡಿದ್ದಾರೆ, ನನ್ನ ಮೇಲೆ ಇಷ್ಟು ಪ್ರೀತಿ ಮಾಡ್ತಾರೆ. ಆಕೆ ಹೆಂಡತಿ ಬಂದ್ರೇನ್ರಿ ಅಂತ ಪಾಪ ಬಂದ್ಕೊಳ್ಳಿ ಹಲ್ಕಿ ಇರ್ಕೊಂಡು ಕರೀತಾಳೆ. ಎಷ್ಟು ಆನಂದ ಆಗ್ತದೆ. ಮಗ ಅಪ್ಪೋ ಅಂತಾನ, ಒಳಗ ಆನಂದ ಆಗ್ತಿರ್ತದೆ. ಆನಂದದ ಚಿಲುಮೆ ಚಂಗನ್ ಚಿಗದಂಗೆ ಆಗ್ತಿರ್ತದೆ. ಹಿಂಗೆಲ್ಲ ಆದ ಹೊತ್ತಿನೊಳಗೆ ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಒಂಚೂರು ತಪ್ಪು ಮಾಡಿದೆ. ಏನು ಸಪ್ಪದ? ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್. ಮನು ಹೇಳಲ್ಲ 100 ತಪ್ಪು ಮಾಡಿದ್ರು ಅಡ್ಡಿ ಇಲ್ಲ, ಹೆಂಡತಿ ಮಕ್ಕಳು ಸಾಕ್ರಿ ಅಂತ ಹೇಳ್ಯಾನವ. ಅದಕ್ಕೆ ಸುಧಾದೊಳಗೆ ಟೀಕಾರ ಕೇಳ್ತಾರೆ, ಇದು ವಾಕ್ಯಕ್ಕೆ ಹಿಂಗ ಅರ್ಥ ಮಾಡಿದ್ರೆ ಹೊಯ್ತಾರೆ ಯಾರು ಅಂತ ಕೇಳೋರು. ಅದಕ್ಕೆ ಹಂಗಲ್ಲ, ಭರ್ತವ್ಯ ಮನುರಬ್ರವೀತ್. ಭರಣ ಮಾಡುವುದ್ರಲ್ಲಿ ನಮಗೆ ತಾತ್ಪರ್ಯನೇ ಹೊರತಾಗಿ ತಪ್ಪು ಕಾರ್ಯ ಮಾಡೋದ್ರ ತಾತ್ಪರ್ಯ ಎಲ್ಲ ನಮಗೆ. ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಅಲ್ಲ, ಭರ್ತವ್ಯತ್ವೇವ ತಾತ್ಪರ್ಯಂ. ನೀ ಏನ್ ಮಾಡ್ತಿ ಗೊತ್ತಿಲ್ಲಪ್ಪ, ಅವ್ರ ರಕ್ಷಣೆ ಮಾಡ್ಬೇಕು ಅಂದ್ರೆ ಅವ್ರ ರಕ್ಷಣೆ ಮಾಡೋದು ನಿನ್ ಜವಾಬ್ದಾರಿ ಅಂತ ಇಷ್ಟೇ ಹೇಳ್ಬೇಕಾಗ್ಯದ. ತಪ್ಪು ಕೆಲಸ ಮಾಡಿ ರಕ್ಷಣೆ ಮಾಡೋದು ವಿಧಿ ಅಲ್ಲದ ನಮಗ. ಹಂಗೆ ತಿಳ್ಕೊಳಕ್ ಹೋಗಬಾರ್ದು. ಆತ ನೋಡ್ರಿ ಏನ್ ಮಾಡ್ತಾನವ? ಪಾಪಕರ್ಮಾಣಿ ಆದ್ದರಿಂದ ಮತ್ ಸಂಸಾರ ಬರ್ಲಿಕ್ಕೆ ಏನ್ ಕಾರಣ? ಪಾಪಕರ್ಮಗಳು ಕಾರಣ ಆತು ಅಲ್ರಿ. ಅಟ್ಯಾಕವ ಹಚ್ಕೊಂಡ್ಬಿಟ್ಟಾನ ಸಂಸಾರದೊಳಗೆ ಅಂದ್ರೆ ಆಕ್ಷಿಪ್ತ ಆತ್ಮೀಂದ್ರಿಯ ಸ್ತ್ರೀಣಾಂ ಅಸತೀನಾಂಚ ಮಾಯಯ ರಹೋ ರಚಿತ ಸಲ್ಲಾಪೈ ಶಿಶೂಣಾಂ ಕಲಭಾಷಣೈ. ಮಕ್ಕಳು ಮುದ್ ಮಾತಾಡ್ತಿರ್ತಾವ, ಹೆಂಡತಿ ಗಂಡ ಮುದ್ ಮಾತಾಡ್ತಿರ್ತಾವ. ಈ ಹುಚ್ಚೊಳಗೆ ಸಂಸಾರದವು ಸಿಕ್ಕಾಕೊಂಡ್ಬಿಡ್ತೀವಂತ. ಇದನ್ನೇ ಹೇಳ್ಯಾನ, ಗೃಹೇಶು ಕೂಟಧರ್ಮೇಶು. ಈ ಗ್ರಹ ಅಂದ್ರೆ ಮನಿ ಅಂದ್ರೆ ಏನು ಅಂದ್ರೆ ಕೂಟಧರ್ಮ ಅಂತ. ಅದು ಮೋಸ ಮಾಡ್ಲಿಕ್ಕೆ ಇರೋದೇ ಮನಿ ಅಂತ ಬರ್ದಾರ. ಭಾರಿ ಡೇಂಜರ್ ಬರ್ದಾರ. ಕೂಟಂ ವಂಚನಮೇವ ಧರ್ಮ ಯತ್ರ ತೇಷು. ಎಲ್ಲಿ ಮನಿಯೊಳಗೆ ಒಬ್ರಿಗೊಬ್ರು ಮೋಸ ಮಾಡ್ಕೊಂಡಿರೋದೇ ಧರ್ಮ ರೀ ಅದು. ಇದು ಖರೆ. ನಾವು ನೋಡ್ರಿ ಎಷ್ಟು ಗಂಡ ಹೆಂಡತಿ ಅನ್ಯೋನ್ಯ ಇದ್ದಾರೆ, ತೆಗೆದು ನೋಡ ಅವ್ರ ಮನಸ್ಸು. ಗಂಡ ಹೆಂಡತಿ ಅಂತ ಅನ್ಯೋನ್ಯ ಇದ್ರೆ ಗೊತ್ತಾಗ್ತದೆ. ಅವ್ನು ಹೊರಗೆ ಹೋದ್ಕೊಳ್ಳಿ ಶುರು ಮಾಡಿರ್ತಾಳೆ, ಸಿಗ್ಲ ತಲೆ ಹೊಡಿತೀನಿ ಅಂತ ತಿಳ್ಕೊಂಡು ಹೇಳಿ. ಆಕೆ ಹೊರಗೆ ಹೋಗ್ಕೊಳ್ಳಿ ಕಾಯ್ತಿರ್ತಾರ, ಭಾಳ ಇದ್ದಾಳೆ ಆಕೆ ಹೆಣ್ಮಗಳು ಅಂತ ತಿಳ್ಕೊಂಡು ಹೇಳಿ. ಹಿಂಗಾಗಿ ಗೃಹೇಶು ಕೂಟ ಧರ್ಮೇಶ್ ಅಲ್ಲ ಅಂದ್ರೆ ದೇವರು ಹೇಳಿದ್ದು ಬಹಳ ಮಹತ್ವದ ಅಂತ ಇಷ್ಟು ಹೇಳಿಗತ್ತೀನಿ. ಕರ್ಮ ದುಃಖ ತಂತ್ರೇ ಸ್ವತಂತ್ರಿತ. ನೋಡ್ರಿ, ಕುರ್ವನ್ ದುಃಖ ಪ್ರತೀಕಾರಂ. ದುಃಖದ ಪ್ರತೀಕಾರ, ಏನೋ ದುಃಖ ಆಗಿರ್ತದೆ, ಪರಿಹಾರ ಮಾಡ್ತೀನಿ ಅಂತ ಹೋಗ್ತಾನೆ. ಆ ಪರಿಹಾರವನ್ನೇ ಸುಖವನ್ ಮನ್ಯತೆ ಗೃಹಿ. ಅದನ್ನೇ ಸುಖ ಅಂತ ತಿಳ್ಕೊಂಡ್ಬಿಡ್ತಾನಂತ. ಅದು ಸುಖ ಅಲ್ಲ, ದುಃಖದ ಪ್ರತೀಕಾರ. ದುಃಖವನ್ನು ಪರಿಹಾರ ಮಾಡ್ಲಿಕ್ಕೆ ಹೋದ, ದುಃಖ ಪರಿಹಾರ ಆತು, ಅದೇ ಸುಖ ಅಂತ ಅನ್ಕೊಂಡ್ಬಿಡ್ತಾನೆ. ಅರ್ಥೈಹಿ ಆಪಾದಿತೈಹಿ ಗುರ್ವ್ಯಾ ಹಿಂಸಯೇತ ತತಸ್ಥಾನ್ ಪುಷ್ಣಾತಿ ಯೇಷಾಂ ಪೋಷೇಣ ಶೇಷಭುಗ್ಯಾತ್ಯದ ಸ್ವಯಂ. ಇವನು ಅನ್ಯಾಯ ವಂಚನೆ ಮಾಡಬಾರದ ಕರ್ಮಗಳಿಂದ ಹಣ ಸಂಪಾದನೆ ಮಾಡಿ ಅವರ ಪೋಷಣೆ ಮಾಡ್ತಾನೆ. ಪೋಷಿತರಾದವರು ಹೋಗ್ಬಿಡ್ತಾರ, ಪೋಷಣೆ ಮಾಡಿದವ ಉಳ್ಕೊಂಡ್ಬಿಡ್ತಾನೆ. ಯಾಕ? ವಂಚನೆಯಿಂದ ಸಂಪಾದನೆ ಮಾಡಿದವ್ ನೀನು. ವಾಲ್ಮೀಕಿಗಳ ಕಥೆ ಕೇಳ್ತೀವಲ್ಲ, ನಾರದ್ರ ಕೇಳಂತ ತಲೆ ಕೊಡ್ಕೊಂಡು ರೊಕ್ಕ ತಗೊಂಡು ಹೊಂಟಿ, ಪಾಪ ಎಷ್ಟು ಬರ್ತದ, ಅವ್ರ ಪಾಪ ಅಷ್ಟು ತಗೋತಾರ. ನಿನ್ ಕೇಳಿದ್ರೆ ನಮಗೆ ಯಾಕೆ ಬೇಕು ಪಾಪ, ನೀನೇ ಇಟ್ಟು ಹಣ ಅಷ್ಟು ಕೊಡು ಅಂತ ಕೇಳಂತ ಅವ್ರು. ಹಂಗ ಅವ್ರು ಯಾರು ಕೇಳಿಕ್ ಹೋಗುದಿಲ್ರಿ, ಅದನ್ನೇನು ತಗೊಂಡು ಹೋಗ್ಬೇಕಂತ ಅಂತಾರೆ, ಬಿಟ್ಬಿಡ್ತಾರೆ. ಅಪ್ಪ ಇಷ್ಟಾತ. ಇನ್ನೊಂದು ಪ್ರಸಂಗ ಹೇಳ್ತಾರ್ರಿ, ವಾರ್ತಾಯಾಮ್ ಲುಪ್ರಮಾಣಾಯಾಮ್. ಏನೋ ಅದು ಹೊಲ ಮನಿ ಮಾಡ್ಕೋತಿದ್ದ, ಅತಿವೃಷ್ಟಿ ಅನಾವೃಷ್ಟಿ ಆತು, ಹೊಲ ಮನಿ ಕೈ ತಪ್ತ್ಯು, ಲೋಭಾಭಿಭೂತ ನಿಸ್ಸತ್ವ, ಹಣ ಕೈಯಲ್ಲಿ ಇಲ್ಲ. ಹಾಗೇನ್ ಮಾಡ್ತಾನೆ? ಪರಾರ್ಥೇ ಕೊರತೆ ಸ್ಪೃಹಾಂ. ಇನ್ನೊಬ್ಬರ ಹಣವನ್ನ ಹೇಗೆ ಹೊಡೆಯೋದು ಅಂತ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನಂತ. ಯಾಕ? ಇವಂದು ಹೊಲ ಮನಿ ಬಿಟ್ಟು ಈ ಸಲ ಮಳಿ ಬರ್ಲಿಲ್ಲ, ಅನುಕೂಲ ಆತ,
ಅತಿವೃಷ್ಟಿ ಅನಾವೃಷ್ಟಿಗೆಲ್ಲ ಹೋದ ಕೂಡಲೇ ಇವ್ರು ಪೋಷಣೆ ಮಾಡ್ಬೇಕು, ಇವ್ರು ಪೋಷಣೆ ಮಾಡ್ಬೇಕು, ತಲೆಯಾಗದ ಹಣ ಇಲ್ಲ, ಏನ್ ಬಂದ್ ಪ್ರಸಂಗ, ಹೊಡಿ ಇನ್ನೊಬ್ರು ರೊಕ್ಕ, ಏನ್ ತಪ್ಪಾತು ಅಂತ ಶುರುವಾಗ್ತದೆ. ಕುಟುಂಬ ಭರಣ ಕಲ್ಪ ಮಂದಭಾಗ್ಯೋ ವ್ರತೋದ್ಧಮ ಶ್ರಿಯಾವಿಹೀನ ಕೃಪಣ ಧ್ಯಾಯನ್ ಶ್ವಸತಿ ಮೂಢಧೀಹಿ. ಯಾವಾಗ ಕುಟುಂಬ ಭರಣೆ ಮಾಡಿ 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 ಕೊನೆಗೊಂದು ಕಾಲ ಬರ್ತದಂತ ಅಕಲ್ಪ ಅಸಮರ್ಥ ಆಗ್ತಾನೆ. ಅಷ್ಟು ಅಸಮರ್ಥ ಬಂದ ಅಂದ್ರೆ ಖಲಾಸ್. ಏನೋ ಶ್ವಸನ್ ವಸತಿ ಮೂಢಧೀಹಿ, ನಿಟ್ಟುಸಿರು ಬಿಡ್ಕೋದ್ ಕೂತಿರ್ತಂತೆ. ಇನ್ನು ನಮ್ಮ ಕೈಯಿಂದ ಏನಾಗ್ತದೆ, ರಿಟೈರ್ಡ್ ಆಗಿಬಿಟ್ವಿ ಅಂತ ಅನ್ಕೋತ. ಅದಕ್ಕೆ ನಾವು ರಿಟೈರ್ಡ್ ಆಗಂಗಿಲ್ಲ, ನಾವಿಬ್ರು ರಿಟೈರ್ಡ್ ಆಗಂಗಿಲ್ಲ, ತೊಗೊಂಡ್ಬಿಡ್ರಿ. ನೌಕರಿ ಮಾಡಿದ್ರು ರಿಟೈರ್ಡ್ ಆಗ್ತಾರೆ, ನೌಕರಿನ ಮಾಡಿಲ್ಲ ನಾವು ರಿಟೈರ್ಡ್ ಹೆಂಗೆ ಆಗ್ಬೇಕು ಏನ್ರಿ ಕೊಪ್ಪಳವ್ರು? ಹೌದಿಲ್ಲ, ನಾವು ರಿಟೈರ್ಡ್ ಆಗಂಗಿಲ್ಲ. ಮತ್ತು ನೀವೇನಾಗ್ತೀರಿ? ನಾವು ಹುಟ್ಟಿದಾಗಿಂದ ರಿಟೈರ್ಡ್ ಇದ್ದೀವಿ ನಾವು, ನಮಗೇನು ಪ್ರಸಂಗನೇ ಇಲ್ಲ. ಏವಂ ಸ್ವಭರಣ ಕಲ್ಪಂ ತತ್ಕಳತ್ರಾದಯಸ್ತದ. ದೇವರಂತಾನ ಗಳಿಸೋದ ನಿಂತ ಮರ ದಿವಸ ಹೆಂಡತಿ ನೋಡೋ ಕ್ರಮನ ಚೇಂಜ್ ಆಗಿಬಿಡುತ್ತಂತ. ಒಳಗಿರ್ತದ ಹೇಳಂಗಿಲ್ಲ ಅವ್ರು. ಮತ್ತೆ ಇದು ಯಾರು ಅಗದಿ ಇದನ್ನ ತಿಳ್ಕೊಳಕ್ ಹೋಗ್ಬೇಡ್ರಿ. ವಿಷಯ ಅದು ದೇವ್ರು ಹೇಳ್ಯಾನ ಅದನ್ನ. ಯಾಕ ನಾದ್ರಿಯಂತೆ ಯಥಾಪೂರ್ವಂ. ಇವ ನೌಕರಿಯಾಗಿದ್ದಾಗ ಇವ ಹಣ ಸಂಪಾದನೆ ಮಾಡ್ಕೊಂಡ್ ಬಂದಾಗ ಹೆಂಗ್ ನೋಡ್ತಿದ್ದ ನೋಡ್ರಿ, ಹಂಗಿರುದಿಲ್ಲ ಅಂತ. ಹೆಂಗ್ ನೋಡ್ತಾರಂದ್ರೆ ಕೀನಾಶೈವ ಗೋಜರಂ, ಮುದಿ ಎತ್ತು ರೈತನ ದೃಷ್ಟಿ ಒಳಗೆ ಹೆಂಗ್ ಕಾಣಿಸ್ತಾ ಹಂಗ್ ಕಾಣಿಸ್ತ. ಏನ್ ಚಂದ ದೃಷ್ಟಾಂತ ಕೊಟ್ಟಾನ್ರಿ ದೇವ್ರೆಲ್ರ. ಗೋ ಜರ, ಮುದಿ ಎತ್ತು ರೈತನ ದೃಷ್ಟಿಯಾಗಿ ಏನದು ಅಟ್ಟರಿ, ನಮ್ಮ ಹಣೆ ಬರ ಮುಗ್ದು ಹೋತು, ಅದ್ರ ಮುಂದೆ ಒಂದು ಹೆಚ್ಚಿಗೆ ಇರುವುದಿಲ್ಲ. ನೋಡ್ರಿ ಆಚಾರ ಅಂತಾರ ಕೀನಾಶ ಅಂದ್ರೆ ಏನು? ಕೀನಾಶ ಕರ್ಷಕೋ ಮತಃ. ಕೀನಾಶ ಅಂದ್ರೆ ರೈತ ಅಂತ ಬರೀತಾರ ಆಚಾರ. ಗೊತ್ತಾಗಿಲ್ಲ ಕೀನಾಶ ಅನ್ನೋ ಶಬ್ದಕ್ಕೆ ಅರ್ಥ ಏನಂತ, ರೈತ ಅಂತ ಬರೀತಾರ. ಅದಕ್ಕೆ ಯಾವ್ದಾರ ಬರೀತಾರೆ, ಯಥಾ ಗೋಜರಂ ವೃದ್ಧ ಬಲಿವರ್ಧಂ ನಾದ್ರಿಯಂತೆ ತಥೈವ ಇತ್ಯರ್ಥ. ಬೈತದ ಏನ್ ಮಾಡ್ಬೇಕಾಗ್ಯದ? ಹಾಲು ಕೊಡೋದಿಲ್ಲ ಆಕಳ, ಇದು ಹೊಲಕ್ಕೆ ಬಳಿಲಿಕ್ಕಿಲ್ಲ, ಇದಕ್ಕೆಲ್ಲ ಇದನ್ನ ತಗೊಂಡು ಏನ್ ಮಾಡ್ಬೇಕು? ಇಷ್ಟಾದ್ರ ವೈರಾಗ್ಯ ಬರ್ತೇನೆ ದರಿದ್ರಕ್ಕೆ ಅಂದ್ರೆ ತತ್ರ ಅಪಿ ಅಜಾತ ನಿರ್ವೇದ. ಅಲ್ಲೂ ವೈರಾಗ್ಯ ಹುಟ್ಟಿಲ್ಲ ನಮಗಿನ್ನು. ಅಜಾತ್ ಭ್ರೀಯಮಾಣ ಸ್ವಯಂ ಭೃತೈ. ಇಷ್ಟ ದಿವಸ ಅವ್ರನ್ನ ಪೋಷಣೆ ಮಾಡಿದ್ದ, ಈಗ ಅವ್ರು ಶುರು ಮಾಡಿದ್ರಂತ ಹಾಕೋಣ, ಮತ್ತೇನದ ಇನ್ನು ಅನಿವಾರ್ಯ ಹಾಕೋಣ ಒಂದೆರಡು ತುತ್ತು ಅಂತ ಅವರು. ನೋಡ್ರಿ, ಭ್ರೀಯಮಾಣ ಸ್ವಯಂ ಭೃತೈ. ಇಷ್ಟ ದಿವಸ ಇವ ಯಾರನ್ನ ಪೋಷಣೆ ಮಾಡಿದ್ದ, ಅವ್ರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಮಾಡಿದ್ಮೇಲೆ ಮುಗೀತಾ ಜರಯ ಉಪಾತ್ತ ವೈರೂಪ್ಯ. ಅದು ಮುಪ್ಪು ಬಂದಿರ್ತದೆ, ವಿರೂಪ ಬಂದ್ಬಿಟ್ಟಿರ್ತಾರೆ ನಮಗ. ಮರಣಾಭಿಮುಖೋಗರಿಗೆ ಮರಣಕ್ಕೆ ಹತ್ರದಲ್ಲಿ ಇರ್ತೀವಂತ. ಆಸ್ತೆ ಇದ್ದೀವಿ, ಅವಮತ್ಯ ಅಪಮಾನಗಳಾಗ್ತಿರ್ತಾವ. ವಯಸ್ಸಾದ್ಮೇಲೆ ಅಪಮಾನ ಆಗೋದು ಬಹಳ ಸಹಜ ನಮಗೆ. ಯಾರೋ ನಮ್ಮನ್ನು ಕೇಳೋದಿಲ್ರಿ, ಅಪಮಾನ ಒಂದ ನಮ್ಮನ್ನು ಕೇಳ್ತಿರ್ತ ಅವಾಗವಾಗ. ಬರ್ಲಿ ನಿಮ್ಮನಿಗೆ ಅಂತ. ಮಕ್ಕಳು ಕೇಳಂಗಿಲ್ಲ, ಹೆಂಡತಿ ಕೇಳಂಗಿಲ್ಲ, ಅಥವಾ ಗಂಡಕ್ಕೆ ಯಾರು ಕೇಳಂಗಿಲ್ಲ. ಅಪಮಾನ ಒಂದ ಆಗಾಗ ಬಂದು ಹೋಗ್ತಿರ್ತದೆ. ಬರ್ಲಿ ನಿಮ್ಮನಿಗೆ, ನಾಳೆ ಒಂದ್ಸಲ, ಇವತ್ತೊಂದು ದಿವಸ, ಇವತ್ತು 2 ಸಲ ಬಂದೀನಿ, ನಾಳೆ ಇನ್ನೊಂದು ಸಲ ಬರ್ತೀನಿ. ದಿವಸ 4 ಸಲ ಅಪಮಾನ ಆಗ್ತಿರ್ತದೆ ನಮಗೆ. ಎಷ್ಟು ಬೈದಾನ್ರಿ ದೇವರು. ಯಾಕೆ? ವೈರಾಗ್ಯ ಬರ್ಲಿ ಅಂತ ಉದ್ದೇಶ ಅವಂಗಷ್ಟ. ಆಸ್ತೆ ಅವಮತ್ಯ ಉಪನ್ಯಸ್ತಂ ಗೃಹಪಾಲ ಇವಾಹರತ. ನಾಯಿ ತಿಂದಂಗೆ ತಿಂತಿರ್ತೀವಂತ ಆಹಾರ, ಇನ್ನೆಷ್ಟು ಕಡಿ ಹೇಳ್ಬೇಕ್ರಿ ಎಲ್ಲರ. ಛೇ ಆಮೈನ ರೋಗ ಬಂದ್ಬಿಟ್ಟದ. ಅಪ್ರದೀಪ್ತಾಗ್ನಿ, ಹೊಟ್ಟೆಯಾಗಿಂದ ಅದು ಬೆಂಕಿ ಮಂದಾಗ್ನಿ ಆಗಿಬಿಟ್ಟದ. ಅಲ್ಪಾಹಾರೋ ಅಲ್ಪಚೇಷ್ಟಿತ, ಸ್ವಲ್ಪ ತಿನ್ನುವುದು, ಸ್ವಲ್ಪ ಕ್ರಿಯಾ ಮಾಡ್ಕೋತಿರೋದಂತ ಇಷ್ಟ ಆಗ್ತದೆ. ವಾಯುನ ಉತ್ಕ್ರಮೋತ್ಥಾರ ಕಫ ಸಮೃದ್ಧ ನಾಸಿಕ. ಆಗಾಗ ಕಫ ಬಂದು ಕಟ್ಕೊಂಡ್ಬಿಡ್ತದೆ. ಅದು ತೆಳಗಿಂದ ಮೇಲೆ ಬರಬೇಕು. ಗಾಳಿ, ಇದು ನಮ್ಮ ಬೋರ್ವೆಲ್ ಸಿಸ್ಟಮು, ನೀರಿನ ಮ್ಯಾಲಿಂದ ತರಬೇಕು. ಹಂಗೆ ಕಫ ಎಲ್ಲ ಹೊರಗೆ ಬರ್ತಿರ್ತದೆ. ಗಾಳಿ ಹೋಗಂಗಿಲ್ಲ, ಕಫ ಅಡ್ಡ ಬಂದ್ಬಿಡ್ತದೆ. ತಗೋ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ. ಖಾಸಾಶ್ವಾಸ ಕಥಾಯಾತ. ಖಾಸನ ಅಂದ್ರೆ ಏನು? ಕೆಮ್ಮುದು ಅಂತ ಅರ್ಥ. ಹಿಂದಿ ಒಳಗೂ ಸಂಸ್ಕೃತದೊಳಗೂ ಖಾಸಾಶ್ವಾಸ ಕಥಾಯಾಸ. ಕೆಮ್ಮಿ ಕಫ ಬಂದ್ ಏನೂ ಬಿಟ್ಟಿಲ್ರಿ ದೇವ್ರು. ಅಷ್ಟು ಹೇಳ್ಯಾನಮ್ಮ. ಕಫ ಸಮೃದ್ಧ, ಮೂಗು ಕಟ್ಟಿಬಿಟ್ಟಿರ್ತದೆ, ಕಫ ಬರ್ತಿರ್ತದೆ. ಕಂಠಃ ಗುರುಗುರ ಆಯ್ತು, ಕೆರಿತದಂತ ಕಂಠ ಕರ್ರ ಅಂತ ಕೆರಿತದೆ. ಶಯಾನಃ ಪರಿಶೋಚದ್ಭಿ ಪರಿವೀತ ಸ್ವಬಂಧುಭಿ. ಸುತ್ತಲೂ ನಮ್ಮ ಬಂಧುಗಳು ಕೂತಾರ, ನೋಡ್ತಿರ್ತಾರಂತ. ಏನು ಪರಿಸ್ಥಿತಿ ಎಲ್ಲಾದ್ರು. ವಾಚ್ಯಮಾನೋಪಿ ನಬ್ರೂತೆ. ಅವ್ರು ಹೇಳಿಕತ್ತಾರಂತ, ಏನಾಗ್ಯದ ನಿನಗ ಅಂತ ಕೇಳ್ತಾರಂತ. ನಬ್ರೂತೆ ಹೇಳಿಕ್ ಬರೋದಿಲ್ಲ. ಯಾಕ? ಕಾಲಪಾಶ ವಶಂಗತಃ. ದೇವರು ತನ್ನ ಪಾಶ ಹಾಕಿಬಿಟ್ಟಾನ, ಮುಗಿದು ಹೋದ ಅಷ್ಟ ಕೆಲಸ. ಭಾಳ ಡೇಂಜರ್ ಅದ್ರಿ. ಈ ಅಧ್ಯಾಯ ಹೇಳ್ಬೇಕಾದ್ರೆ ಇಷ್ಟು ತ್ರಾಸ ಆಗ್ತದೆ ನಮ್ಗೆ, ಹೇಳ್ತೀನಿ, ಭಯಂಕರ ಕಷ್ಟ ಆಗ್ತದೆ. ಏವಂ ಕುಟುಂಬ ಭರಣೆ ವ್ಯಾಪೃತಾತ್ಮ ಅಜಿತೇಂದ್ರಿಯ ಮ್ರಿಯತೆ ರುದತಾಂ ಸ್ವಾನಾಂ ಉರುವೇದನಯ ಅಸ್ತಧೀಹಿ. ಅಜಿತೇಂದ್ರಿಯ, ಇನ್ನೂ ಇಂದ್ರಿಯ ನಿಗ್ರಹ ಬಂದಿಲ್ಲ. ಮರಣಕಾಲದಲ್ಲಿ ಉರುವೇದನೆಯ ಬಹಳ ತ್ರಾಸಾಗಿ ಪ್ರಾಣವನ್ನು ಬಿಡ್ತಾನಂತ. ಬಿಡಬೇಕಾದಾಗ ಯಮದೂತೌ ತದಾ ಪ್ರಾಪ್ತೌ ಭೀಮೌ ಸರಸಭೇಕ್ಷಣೌ. ಯಮದೂತರು ಬರ್ತಾರಂತ, ಭಯಂಕರ ಕಣ್ಣು ಮಾಡಿಕೊಂಡು
ಅವ್ರು ನೋಡಿದ ಕೂಡಲೇ ಮಲಮೂತ್ರ ವಿಸರ್ಜನೆ ಮಾಡ್ಕೋತೀವ ನಾವು. ಸಕ್ರನ್ ಮೂತ್ರಂ ವಿಸರ್ಜತಿ ಜೀವ. ಆ ಯಮದೂತರು ಕಾಣಿಸ್ತಾರಂತ. ಇಷ್ಟು ದಿವಸ ಯಾರೂ ಕಾಣಿಸಂಗಿಲ್ಲ. ಹೋಗೋ ಕಾಲಕ್ಕೆ ಒಟ್ಟರು ಬಂದು ಕೊಡ್ಬೇಕ. ಎಂಥ ದುರ್ದೈವ ನೋಡ್ರಿ. ನೋಡ್ತಿದ್ ದಿವಸ ಯಾರು ದೇವತೆಗಳು ಕಾಣಿಸಿ ಚಲೋಪ ಅಂತ. ಹೋಗೋ ಕಾಲಕ್ಕೆ ಎಲ್ಲಾರು ಬಂದು ಕೂತ್ಬಿಡ್ದು ಒಟ್ಟಿಗೆ ಆಗ್ತದೆ. ಯಾತನಾ ದೇಹಂ ಆವೃತ್ಯ ಪಾಶೈರ್ಬದ್ಧವಾಗಲೇ ಬಲಾತ ನೀಯತೆ ದೀರ್ಘಮಧ್ವಾನಂ ದಂಡ್ಯಂ ರಾಜಭಟಾಯಥ. ಅಪರಾಧಿಯನ್ನ ರಾಜಭಟರು ಹಗ್ಗ ಕಟ್ಟಿಕೊಂಡು ರೋಡಿನಲ್ಲಿ ಕರೆದುಕೊಂಡು ಹೋಗುವಂತೆ ನಮ್ಮನ್ನ ಯಾತನಾ ದೇಹದಲ್ಲಿ ಕರೆದುಕೊಂಡು ಹೋಗ್ತಾರಂತೆ ಯಮದೂತರು. ತಯೋರ್ ನಿರ್ಭಿನ್ನ ಹೃದಯ ತರ್ಜನಿ ಜಾತವೇಪತು. ಅದೇನೋ ಆ ಯಮಭಟ್ಟರು ಕರೆದುಕೊಂಡು ಹೋಗ್ತಾ ಇರ್ತಾರಲ್ಲ, ಹೋದ ಸಂದರ್ಭದಲ್ಲಿ ನಿರ್ಭಿನ್ನ ಹೃದಯ ಎದಿ ಹೊಡೆದು ಬಿಡ್ತದಂತ. ಅಯ್ಯೋ, ಇಷ್ಟು ಸಲುವಾಗಿ ನಾ ಇಷ್ಟೆಲ್ಲ ಮಾಡಿದ್ನ, ಇಡೀ ಜನ್ಮ ಪೂರ್ತಿ ಮಾಡಿದ್ದಕ್ಕೆ ಯಮದೂತರು ನನ್ನ ಹಿಂಗ ರೋಡ್ನ್ಯಾಗ ಅಪರಾಧಿನ ಕರ್ಕೊಂಡು ಹೋಗ್ಲಿಕ್ಕೆ. ಪತಿ ಶ್ವಭಿರ್ಭಕ್ಷಮಾಣ. ನಾಯಿಗಳು ಕಚ್ಚಿ ತಿಂತಿರ್ತಾವಂತ, ನರಿಗಳು ಕಚ್ಚಿ ತಿಂತಾವಂತ, ನಡಗತಾನಂತ. ಸ್ವಂ ಅಘಂ ಆರ್ಥಃ ಅನುಸ್ಮರನ್. ತಾನು ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಾನಂತ. ನೋಡ್ರಿ, ಬಹಳ ಗಂಭೀರದ. ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ. ಇವು ಮುಗಿಯಂಗಿಲ್ರಿ. ಇವು ಎಷ್ಟು ಹೇಳಿದ್ರು ಮುಗಿಯಂಗಿಲ್ಲ. ಪ್ರವಚನಕ್ಕೆ ಬರ್ಲಾರ್ದಂಗೆ ಆಗ್ಬಿಡುತ್ತೆ. ಆಮೇಲೆ ಕೇಳಿದ್ಮೇಲೆ ಭಾಳ ಕೇಳಿದ ಕೂಡಲೇ ನೋಡ್ರಿ, ಆ ಹೋಗೋ ದಾರಿ ಒಳಗ ಪರೀತಃ ಅರ್ಕದವಾ ನಲ ನಿಲೈಹಿ. ಅದು ಬಿಸಿಲು ಸುಟ್ಟೋಗ್ಯದ, ನೆಲ ಎಲ್ಲ ಕಾದ ಬಿಟ್ಟದಂತ, ಹಸಿವಿನ ಹೇಳಿಕೆ ಆಗಿಬಿಟ್ಟದ. ತೆಳಗಿನ ನೆಲ ಉಸ್ಕಿಂದ ಬೇರೆ ಅದಂತ. ಪ್ರಾರಬ್ಧಕ್ಕೆ ತಪ್ತ ಮಾಲುಕೈಹಿ. ಅದ್ರ ಮೇಲೆ ನಡ್ಕೋತ ಹೋಗ್ತಿರ್ತೀವಂತ. ಕೃಚ್ಛೇಣ ಪೃಷ್ಠೆ ಕಷಯಾಚ ತಾಡಿತಾಹ. ಬಾರ್ಕೋಲ್ ತಗೊಂಡು ಹೊಡಿತಾರಂತ ಬೆನ್ನಿನ ಮೇಲೆ. ಬಾ ಬಾ ನಮ್ಮ ಮನಿಗೆ ಬಾ, ಕರ್ಕೊಂಡು ಹೋಗ್ತೀನಿ ಬಾ. ಉಳ್ದವ್ರಿಗೆ ಕಳಿಸ್ತಿರ್ತಿ, ಹಾಳಾಗಿ ಹೋಗು, ಸಾಯಿ ಹೋಗು ಅಂತಿರ್ತಿ. ಬಾ ನೀ ಬಾ ಒಂಚೂರು. ಚಲತಿ ಅಶಕ್ತೋಪಿ ನಿರಾಶ್ರಯೋದಕ್ಕೆ. ನಡಿಲಿಕ್ಕೆ ಆಗ್ತಿರಂಗಿಲ್ಲ, ಆದ್ರೂ ನಡೀತದ. ನೀರಡಿಕೆ ಆಗ್ತಿರ್ತದೆ. ಯಾರು ಕೊಡೋರಿದ್ದಾರೆ? ಯಾರಿಲ್ಲ, ಹಂಗೆ ಹೋಗ್ತಾನೆ. ತತ್ರ ಪತನ್ ಶಾಂತಃ ಮೂರ್ಛಿತಃ ಪುನರುಚ್ಛಿತಃ. ಅಲ್ಲಲ್ಲಿ ಬಿದ್ದು ಮೂರ್ಛಿತನಾಗಿ ಮತ್ತೆ ಹೇಳ್ತಾನಂತ. ತಥಾ ಪಾಪೀಯಸಾನೀತಸ್ತಮಸಾ ಯಮ ಸಾಧನಂ. ಯಮದೇವರ ಮನೆಗೆ ಇದನ್ನು ಕರ್ಕೊಂಡು ಹೋಗ್ತಾರಂತ. ಎಷ್ಟು ದೂರದ ಯಮದೇವರ ಮನೆ ಇಲ್ಲಿಂದ? ಯೋಜನಾನಾಂ ಸಹಸ್ರಾಣಿ ನವತಿರ್ ನವಚಾಧ್ವನಃ. 99,000 ಯೋಜನೆಗಳು ಅಂದ್ರೆ 1,00,000 ಕಿಲೋಮೀಟರ್ ಅಂತ ಅರ್ಥ. ಅದಕ್ಕೆ ಜಾಸ್ತಿ ಹೇಳಿಕೋಬಾರದು. 1,00,000 ಕಿಲೋಮೀಟರ್ ಸುಮ್ಮನೆ ಲೆಕ್ಕ ಹೇಳಿನಷ್ಟೆ. ಇಲ್ಲಿಂದ ಯಮದೇವ್ರ ಮನಿ 1,00,000 ಕಿಲೋಮೀಟರ್ ಅದ ಅಂತ. ಆ ಜೀವನ ಯೋಗ್ಯತಾ ಪ್ರಕಾರ ಎಷ್ಟು ದಿವಸದಾಗ ಹೋಗ್ತಾನಂತ ಒಂದು ಬೇರೆ ಅದ ಅಂತ. ತ್ರಿಭಿಹಿ ಮುಹೂರ್ತೈಹಿ ದ್ವಾಭ್ಯಾಂ ವ ನೀತಃ ಪ್ರಾಪ್ನೋತಿ ಯಾತನ. 2 ಮುಹೂರ್ತ 3 ಮುಹೂರ್ತ ಕರ್ಕೊಂಡು ಹೋಗ್ತಾರಂತ. ಮತ್ತೆ ಕರ್ಕೊಂಡ್ಬರ್ತಾರಂತ ಅರ್ಥ. ಅದಕ್ಕೆ ಈಗೇನ್ ದೇಹದಿಂದ ಹೊರಗೆ ಹೋಗ್ಯದ, ಅಲ್ಲಿ ಯಮಲೋಕ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡ್ಬಂದು 10 ದಿವಸ ತನಕ ಇಲ್ಲೇ ಇಟ್ಟಿರ್ತಾರೆ. ಅದ್ರ ಮುಂದೆ ಆಚಾರ ಬರೀತಾರೆ. ತ್ರಿಭಿಹಿ ಮುಹೂರ್ತೈರ್ ದ್ವಾಭ್ಯಾಂ ವ ದಿನಿರ್ ದಶಭಿರೇವ ವ ಪಕ್ಷಾನ ಮಾಸೇನ ವಾಯಾತಿ ಯಮಲೋಕ ಮಿತೋಗತಃ. ಇಷ್ಟು ಅದ. ಹೋಗಿ ಮತ್ತೆ ಕರ್ಕೊಂಡ್ಬರೋದು ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಏನ್ ಶಿಕ್ಷೆ ಕೊಡ್ತಾರೆ? ಆದೀಪನಂ ಸ್ವಗಾತ್ರಾಣ. ನಮ್ಮ ಮೈಗೆ ಬೆಂಕಿ ಹಚ್ಚಿಬಿಡ್ತಾರ. ತಗ 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 ಬೆಂಕಿ ಸುಟ್ಟು ಬೂದಿ ಆಗ್ಬೇಕದು. ವೇಷ್ಟಯಿತ್ವ ಉಲ್ಮುಖಾದಿಬಿಹಿ. ಅವು ಉಲ್ಮುಖಗಳನ್ನ ಕೊಳ್ಳಿ ಪಂಜಿ ಹಿಡಿದು ಹಾಕಿ ಬೆಂಕಿ ಹಚ್ಚಿಬಿಡ್ತಾರೆ. ಕ್ವಾಪಿ ಆತ್ಮ ಮಾಂಸಾದನಂ. ಕೆಲವು ಕಡೆಗೆ ನಮ್ಮ ಮಾಂಸ ನಾವ ತಿನ್ಬೇಕಂತ, ಅದು ಸ್ಥಿತಿ ಅದ ಅಂತ. ಸ್ವಕೃತಂ ಪರತೋಪಿವ. ಅಲ್ರಿ, ನಮ್ಮ ಮಾಂಸ ನಾವ ತಿನ್ಲಿಕ್ಕೆ ಹೆಂಗೆ ಕತ್ತರಿಸ್ಕೊಳ್ಳಿಕ್ ನಮ್ಮ ಮನಸ್ಸು ಬರೋದಿಲ್ಲ. ನೀರ ಕತ್ತರಿಸ್ಕೋತಿ, ಇಲ್ಲ ಇನ್ನೊಬ್ಬರ ಕತ್ತರಿಸ್ತಾರೆ. ಅದ್ರಾಗ ಏನು ಸಂಕೋಚರಂಗೆ ಇಲ್ಲ ಅಲ್ಲಿ. ಇವ್ ನಮ್ಮ ಮಾಂಸ ನಾವ್ ಹೆಂಗೆ ತಿನ್ನು ಮುಗಿತಷ್ಟೇ ಕೆಲಸ. ಜೀವತಶ್ಚ ಅಂತರಾಭ್ಯುದ್ಧಾರ. ನೋಡ್ತಾ ಇರುವಾಗ ನಮ್ಮ ಹೊಟ್ಟೆಗಿನ ಕರಳು ತೆಗೆದು ಬಿಡ್ತಾರಂತ. ಏನಾಗ್ಬೇಡ್ರಿ ಎಲ್ಲರ. ಶ್ವಗೃಧ್ರೈರ್ ಯಮ ಸಾಧನೆ. ಯಾರು ತೆಗಿತಾರೆ? ಅವು ಶ್ವಗೃಧ್ರ, ಹದ್ದು ನಾಯಿ ಬಂದು ಎಳೆದು ಬಿಡ್ತಾವ. ಸರ್ಪ ವೃಶ್ಚಿಕ ದಂಶಾದ್ದೇಹಿ ಸ್ಮರದ್ದಿರ್ ಅಶ್ಮವೈಶಸಂ. ಇಲ್ಲೇನು ಹಾವು ಚೋಳು ಕೊಂದಿರ್ತೀವಿ, ಸೊಳ್ಳಿ ಜೊಂಡಿಗೆ ಕೊಂದಿರ್ತೀವಿ ನೋಡ್ರಿ. ಹಿಟ್ಟು ಫಿನೈಲ್ ಕಾಕ್ ಹಾಕಿ ಎಲ್ಲ ಹೊಡೆದಿರ್ತೀವಲ್ಲ, ಅವ್ ಕೈಕೋತ್ ಕೂತಿರ್ತಾವ. ಬಾ ನೋಡ್ತೀನಿ, ಬಾ ಮಗನ. ಎಂತಾವಿರ್ತಾವ್ರಿ ಅಲ್ಲಿ. ಒಟ್ಟು ಕುಕ್ಕಿ ಸಾಯಿಸ್ತಾವ ನಮಗ. ಕೃಂತನಂಚ ಇಲ್ಲಿ ಇಷ್ಟಿಟ್ಕೊಂಡಿರ್ತೀವಿ. ಏನೇನು ಪಟ್ಟು ಹೊಡೆದಿರ್ತೀವಿ. ಪಟ್ ಅಂತ ಹೊಡೆದ್ರೆ ಅಲ್ಲಿ ಕೂತಿರ್ತದ. ಅದು ಬಾ ಪಟ್ ಅಂತ ಹೊಡೆದಿ ಕೊಲ್ತೇನೆ ಬಾ ಮಗನ ನಿನಗೆ. ಹಂಗಾಗಿ ಭಾಳ ಡೇಂಜರ್ ಅದನ್ನ. ಇದನ್ನ ಸ್ವಲ್ಪ ನೋಡ್ಕೊಂಡು ಕೊಲ್ಬೇಕು. ಅದಕ್ಕೆ ಇನ್ನ ಕೃಂತಂಚ ಅವಯವಶಃ. ನಮ್ಮ ಅವಯವಗಳನ್ನು ಕತ್ತರಿಸ್ತಾರಂತ. ಖಡ್ಗ ತಗೊಂಡು ಕಟ 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 ಕತ್ತರಿಸ್ತಾರಂತ. ಗಜಾನಿಭ್ಯ ಅಭಿದಾಪನಂ. ಅಯ್ಯೋ ರಾಮಚಂದ್ರ. ಆನೆ ಕಾಲ್ ಕೆಳಗೆ ಹಾಕಿ ತುಳಿಸ್ತಾರಂತ. ಪಾತನಂ ಗಿರಿಶೃಂಗೇಭ್ಯ. ಪರ್ವತದ ಮೇಲಿಂದ ಉಳಿಸ್ಬಿಡ್ತಾರಂತ, ಬೀಳಮಗ ತೆಳಗ ಅಂತ ಹೇಳಿ. ರೋದನಂಚ ಅಂಬುಗ್ರತ್ತಯೋಹೋ. ಅದೇನದು ಹೇಳ್ಬಾರ್ದು. ಇವೆಲ್ಲ ಭಾಳ ಕೈಕಾಲು ಕಟ್ಟಿ ಹಾಕಿ ಮಲದ್ದು ಒಂದು ದೊಡ್ಡ ಹೊಂಡಿರ್ತದಂತ, ಅದ್ರಾಗ ಹಾಕಿಬಿಡ್ತಾರೆ. ಮುಗಿದು ಹೋದ ಕೆಲಸ. ಭಾಳ ಡೇಂಜರ್ ಅದ. ಇದಕ್ಕೆ ಯಾಸ್ತ ತಾಮಿಸ್ರ ಅಂಧ ತಾಮಿಸ್ರ ರೌರವಾದ್ಯಾಹ. ಅವು ಏನೇನವ ಎಲ್ಲ ನರಕಗಳು. ಅದ ಅಲ್ರಿ, ಇವು ಗಂಡಸರಿಗೆ ಹೆಂಗಸರಿಗೂ ಅಂತ ಹಿಂಗ್ಯಾರಕ್ಕೆ ಇರಂತ. ಆ
ಆಚಾರ ಹೋಗ್ತಾರೋ ಇಲ್ಲೋ ನರಕಕ್ಕೆ, ಸ್ವಾಮಿಗಳು ಹೋಗ್ತಾರೋ ಇಲ್ಲೋ ಅಂತ ಹಿಂಗೆ ಯಾರು ಕೇಳಿದಂಗೆ ಆಚಾರ ಹೋಗ್ತಾರೋ ಇಲ್ಲೋ ಅಂತ ಹಿಂಗೆ ಕೇರಂತ. ಅದಕ್ಕೆ ಯಾರೋ ತಮಾಷೆ ಮಾಡ್ತಿರಂತ. ಅದು ಯಾರೊಬ್ಬ ಹೋದಂತ, ಅದು ದಿವಾನ್ರ ಎದುರಿಗೆ ಕಾಣಿಸ್ಬಿಟ್ರಂತ. ಅವ ಕಾಣಿಸಿದ ಕೊಳ್ಳಿ ಅವ ಎಲ್ಲ ಸಾರಿ ಅಂದಂಗೆ ಮೊದ್ಲು ನಮ್ಮ ತರ್ಕೊಳ ಹೇಳಿದ ಕತಿ ಅದು. ಅವ ಹಲಗಿ ಬಾರ್ಸೋ ಇದ್ ನೋಡ್ರಿ, ಅವ ಕಾಣಿಸಿದ್ನಂತ. ಲೇ ನೀ ಯಾಕೆ ಬಂದಿಲ್ಲ ಇಲ್ಲಿ ಅಂತ ಕೇಳಿ, ರೀ ನಾ ಏನ್ ಮಾಡ್ಬೇಕ್ರಿ ದಿವಾರ ಕರ್ಕೊಂಬಂದ್ರೆ ಬಂದಿನಿ. ಇವ್ನು ಯಾಕೆ ಬಂದ ಸಾಕಾಶ ಮಾತಾಡ್ರಿ ಭಾಳ ಸ್ವಾಮಿ ಕೂತ. ಹಿಂಗಾಗಿ ನಮ್ ಗುರುಗಳು ತಡ್ಕೊಳ ಚಾಟಿ ಹಿಂಗೆ ಇರ್ತಾವ ಹೇಳ್ತೀರಿ. ಅವ ಮೊದ್ಲು ನಗಾರಿ ಬಾರ್ಸೋಂಗ್ ಕಾಣಿಸಿದ. ನೀ ಯಾಕೆ ಬಂದಿಲ್ಲ ಅಂತ ಕೇಳ, ನಾ ಏನ್ ಮಾಡ್ಲಿ ದಿವಾರ ಕರ್ಕೊಂಬಂದ್ರೆ ಬಂದಿನಿ ಅಂತ ಹೇಳಿದಂತ. ಸ್ವಾಮಿಗಳ ಒಳಗೆ ಮಾತಾಡ್ಬಿಟ್ರಿ ಅಂತ ಹೇಳಿದ್ರಂತೆ. ಎಲ್ಲಿ ನರಕದಾಗಂತ ಹೇಳಿದ್ರೆ ಹಿಂಗೆ ಇರ್ತದೆ. ಅದಕ್ಕೆ ಭಂಕ್ತೆ ನರೋಬ ನಾರೀವ ಮಿತಸ್ಸಂಗೆ ನಿರ್ಮಿತಾ. ಏನ್ ಮಾಡ್ತೀರಿ ಮಾಡ್ರಿ, ಎಲ್ಲ ಗಂಡು ಹೆಣ್ಣು ಸಪರೇಟು ಕೂಡಿ ಮಾಡಿದ್ದು. ನಮ್ದು ಹಂಗೆ ಇಲ್ಲೇ ಇಲ್ಲ. ಅದೇನಂತಾರೆ ಅದಕ್ಕೆ ಸಂಯುಕ್ತ ಸರ್ಕಾರ ಅಂತ ಇರ್ತಾರೆ. ಅದಕ್ಕೆ ಸಮ್ಮಿಶ್ರ ಸರ್ಕಾರ. ಸಮ್ಮಿಶ್ರ ಸರ್ಕಾರ ಮಾಡ್ಲಿ ಪ್ರತ್ಯೇಕ ಸರ್ಕಾರ ಮಾಡ್ಲಿ, ಬಟ್ ಒಟ್ಟರು ಕೂಡಿ ಹೋಗ್ಬೇಕು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅಮ್ಮ ಒಂದು ಮಾತು ಹೇಳ್ತೀನಿ ಕೇಳು. ಯಾರು ಈ ನರಕ ಪರಕ ಒಪ್ಪೋದಿಲ್ಲ, ಅದೇನದಂತ ಇಲ್ಲಿ ಅವ್ರಿಗೆ ತೋರಿಸ್ಬಿಡ್ತೀನಿ ಅಂತ ಹೇಳಿದೆವ್ರು. ಅತ್ರೈವ ನರಕ ಸ್ವರ್ಗ ಇತಿ ಮಾತಃ ಪ್ರಚಕ್ಷತೆ ಯಾ ಯಾತನ ನಾರಕ್ಯಾಸ್ತ ಇಹ ಪಿಪಲಕ್ಷಿತಾ. ಇದನ್ನು ಒಪ್ಪಿಕೊಂಡು ಇಲ್ಲ ನರಕವ ಸ್ವರ್ಗದ ನಾವು ಹಂಗೆ ಅಪ್ರಾಮಾಣಿಕವಾಗಿ ನಡಿಬಾರದು ಅಂತ ಅನ್ಕೊಂಡಿದ್ವಿ, ದೇವರಲ್ಲಿ ಮಾಫಿ ಮಾಡ್ತಾನೆ. ಅವೆಲ್ಲವ ಇಲ್ಲೇ ತೋರಿಸ್ಬಿಡ್ತಾನೆ. ಒಟ್ಟು ಸ್ವರ್ಗ ನರಕ ಒಟ್ಟು ಇಲ್ಲೇ ತೋರಿಸ್ಬಿಡ್ತಾನೆ. ಆದ್ದರಿಂದ ಹುಷಾರಾಗಿರ್ಬೇಕು ಅಂತ ತಿಳಿಸ್ಯಾರ. ಇನ್ನು ಭಾಳ ಹೇಳಿದ್ರಿ ಇವತ್ತು, ಅಷ್ಟೇನು ಹೇಳಿಕ್ಕಾಗಿಲ್ಲ. ಮತ್ತು ಯಾಕಂದ್ರೆ ಇವನ್ನೆಲ್ಲ ಹಿಂಗೆ ಹೇಳ್ಬೇಕ್ರಿ, ಇವನ್ನ ಕಡಿಮೆ ಹೇಳುವಂಗೆಲ್ಲ ಏನು ಮಾಡೋಂಗಿಲ್ಲ. ಅದಕ್ಕೆ ಅಷ್ಟು ಹೇಳಿದ್ದೇನೆ. ಮತ್ತೆ ಉಳಿದದ್ದನ್ನು ನಾಳೆ ದಿವಸ ನೋಡೋಣ. ಶ್ರೀ ಕೃಷ್ಣ.